ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ದುರ್ಗಾಮಾಯಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಈ ವರ್ಷದ ಮೊದಲನೇ ಗಾಡೆಸ್ ರೀಡಿಂಗ್. ಸೊ ಇವಾಗ ತಾನೇ ಶ್ಯಾಮಲ ನವರಾತ್ರಿ ಮುಗೀತು ಮತ್ತು ಫುಲ್ ಮೂನ್ ಬರ್ತಾ ಇದೆ. ಸೊ ಈ ಪವರ್ಫುಲ್ ಟೈಮಲ್ಲಿ ದುರ್ಗಾಮ ನಮಗೆ ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಏನು ಮೆಸೇಜಸ್ ಇದೆ, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಆ್ಯಕ್ಚುಲಿ ಇವತ್ತಿನ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನನ್ನ ಹಾರ್ಟ್ ಬಂದು ತುಂಬಾ ಹೆವಿ ಅನ್ನಿಸ್ತಾ ಇರೋದು. ಮೇ ಬಿ ಯಾರಾದರೂ ತುಂಬ ಯಾವುದ್ರ ಬಗ್ಗೆ ಆದರೂ ತುಂಬ ಆಳವಾಗಿ ಯೋಚನೆ ಮಾಡ್ತಾಯಿದ್ರೆ ಅಥವಾ ತಲೆ ಕೆಡಿಸ್ಕೊಂಡಿದ್ರೆ ಅಥವಾ ಇತ್ತೀಚೆಗೆ ನೋವಲ್ಲಿ ಏನಾದರೂ ನೀವು ಕಣ್ಣೀರಿಟ್ಟಿದ್ರೆ ಅಥವಾ ತುಂಬಾ ಡೀಪಾಗಿ ಯಾವುದಾದ್ರೂ ಬಗ್ಗೆ ಭಯ ಇದ್ದರೆ, ಯಾವುದಾದ್ರೂ ಸಿಚುವೇಶನ್ ಬಗ್ಗೆ ಇದು ಯಾವ ಥರ ಆಗುತ್ತೆ, ಏನಾಗುತ್ತೆ ಅನ್ನೋ ಥರ ಸ್ವಲ್ಪ ಆತಂಕ ಏನಾದರೂ ಇದ್ದರೆ, ಮೊದಲನೇದಾಗಿ ಆ ಪರ್ಟಿಕ್ಯುಲರ್ ಕಲೆಕ್ಟಿವ್ ಎನರ್ಜಿಗೆ ಗಾಡೆಸ್ ಹೇಳ್ತಾ ಇರೋದು, ಅಂದರೆ ದುರ್ಗಮ್ಮ ಹೇಳ್ತಾ ಇರೋದು, ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಯು ಆರ್ ಅ ವಾರಿಯರ್ ಸೋಲ್ ಅಂತ ಹೇಳಿ. ಯು ಆರ್ ವೆರಿ ವೆರಿ ಪವರ್ಫುಲ್. ನೀವು ಏನನ್ನು ಬೇಕಾದರೂ ಹ್ಯಾಂಡಲ್ ಮಾಡುವಂಥ ಕೆಪ್ಯಾಸಿಟಿ ನಿಮಗೆ ಮಾತ್ರನೇ ಇರೋದು. ನಿಮಗೆ ಆ ಕೆಪ್ಯಾಸಿಟಿ ಇರಲಿಲ್ಲ ಅಂದಿದ್ದರೆ ಆ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಿಮ್ಮ ಕೆಪ್ಯಾಸಿಟಿನ, ನಿಮ್ಮ ಸ್ಟ್ರೆಂತ್ನ, ನಿಮ್ಮ ಪವರ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇಟ್ ಈಸ್ ಪಾಸಿಬಲ್. ನಿಮ್ಮ ಕೈಲಿ ಇದು ಸಾಧ್ಯ. ಇದನ್ನು ಸಾಲ್ವ್ ಮಾಡೋದಕ್ಕೆ ಅಥವಾ ಇದರಿಂದ ಆಚೆ ಬರೋದಕ್ಕೆ ಅಥವಾ ನಿಮಗೆ ಬೇಕಾಗಿರೋಂಥ ಕ್ಲಾರಿಟಿ, ಕನ್ಫರ್ಮೇಷನ್ ಆರ್ ಎನಿಥಿಂಗ್ ದಟ್ ಈಸ್ ನೆಸಸರಿ ಇವಾಗ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಮ ಕೈಲಿ ಸಾಧ್ಯ. ಅದನ್ನು ಅರ್ಥ ಮಾಡಿಕೊಂಡು ಆ ಸಿಚುವೇಶನನ್ನು ನ್ಯಾವಿಗೇಟ್ ಮಾಡೋದಕ್ಕೆ. ಸೊ ಇದು ಕಲೆಕ್ಟಿವ್ ಮೆಸೇಜು ಆ ಪರ್ಟಿಕ್ಯುಲರ್ ಗ್ರೂಪ್ಗೆ, ಯಾರು ಆ ನೋವಲ್ಲಿ ಅಥವಾ ಆತಂಕದಲ್ಲಿ ಅಥವಾ ಭಯದಲ್ಲಿ ಇರೋರಿಗೆ, ಯಾವುದೇ ಸಿಚುವೇಶನ್ ಇದ್ರೂ. ಆಲ್ರೈಟ್, ಸೊ ಲೆಟ್ಸ್ ಮೂವ್ ಆನ್ ನಮ್ಮ ಸ್ಪೆಸಿಫಿಕ್ ಆಗಿರೋಂಥ ಗ್ರೂಪ್ಗೆ. ಲೆಟ್ಸ್ ಸ್ಟಾರ್ಟ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್ number 5, we have full moon. Okay, so group number 2 ನಿಮ್ಮ ಆಪ್ಷನ್ ಈ ಕಾರ್ಡ್. again ಇಲ್ಲೂ ಸೋಲ್ ಗ್ಯಾದರಿಂಗ್ ಇರೋದು. ಕಾರ್ಡ್ ನಂಬರ್ 16 which is 7. ಓಕೆ, ಸೊ ಇದು ನಿಮ್ಮ ಆಪ್ಷನ್ಸ್ ಗ್ರೂಪ್ ನಂಬರ್ 1 ಆ್ಯಂಡ್ ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದುರ್ಗಮ್ಮ ಜೊತೆ ಮಾತುಕತೆ, ಅವರ ಪ್ರೀತಿಯ ಸಂದೇಶಗಳು. ಆಲ್ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇ ತೋರಿಸ್ತಾ ಇರೋದು ಗ್ರೂಪ್ ಆಫ್ ಪೀಪಲ್. ಆಬ್ವಿಯಸ್ಲಿ ಇಲ್ಲಿ ಎಷ್ಟೊಂದು ಸೋಲ್ಗಳೆಲ್ಲ ಜೊತೆನಲ್ಲಿರೋದು. ದಿಸ್ ಇಸ್ ದ ಕಾರ್ಡ್ ಆಫ್ ಕಮ್ಯೂನಲ್ ಅಥವಾ ಗ್ರೂಪ್ ಆಫ್ ಸೋಲ್ಸ್ ಜೊತೆಗೆ ಬರುವಂಥದ್ದು. ಆ್ಯಂಡ್ ಆಲ್ಸೋ ದಿಸ್ ಇಸ್ ದ ಮೊಮೆಂಟ್ ನಿಮ್ಮ ಸೋಲ್ ಟ್ರೈಬ್ನ ನೀವು ವೇಟ್ ಮಾಡ್ತಾ ಇದ್ರೆ, ಅಂದರೆ ನಿಮಗೆ ಮ್ಯಾಚ್ ಆಗುವಂಥ, ನಿಮ್ಮ ವೈಬ್ಸಿಗೆ ಮ್ಯಾಚ್ ಆಗುವಂಥ ಗ್ರೂಪು, ಕಮ್ಯುನಿಟಿ ಅಥವಾ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗುವಂಥ ಕೆಲಸ, ನಿಮಗೆ ಖುಷಿ ಕೊಡುವಂಥ ಜಾಗ ಅಥವಾ ನಿಮಗೆ ಖುಷಿ ಕೊಡುವಂಥ ಜನರು ಅಥವಾ ಸೋಲ್ಮೇಟು, ಎನಿಥಿಂಗ್ ನಿಮ್ಮ ಅಲೈನ್ಮೆಂಟ್ಗೆ ಮ್ಯಾಚ್ ಆಗುವಂಥದ್ದು ಅಥವಾ ನಿಮ್ಮ ಸೋಲ್ ಪರ್ಪಸ್ಗೆ ಮ್ಯಾಚ್ ಆಗುವಂಥ ಒಂದು ಸಿಚುವೇಶನ್ಗಳನ್ನು ನೀವು ಸದ್ಯಕ್ಕೆ ಈ ಸಮಯದಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು. ಯು ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಅಲೈನ್ಡ್ ನಿಮ್ಮ ಸೋಲ್ ಪರ್ಪಸ್ಗೆ, ನಿಮ್ಮ ಸೋಲ್ ಟ್ರೈಬಿಗೆ, ನಿಮ್ಮ ಸೋಲ್ ಮೇಟ್ಗೆ, ಎನಿಥಿಂಗ್ ನಿಮ್ಮ ಸೋಲ್ ರಿಲೇಟೆಡ್, ನಿಮ್ಮ ಸೋಲ್ ಪ್ಲ್ಯಾನ್ ಏನಿದೆ, ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ ಏನಿದೆ, ಅದಕ್ಕೆ ನೀವು ಮ್ಯಾಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಕಾನ್ಷಿಯಸ್ಲಿ, ಸಬ್ ಕಾನ್ಷಿಯಸ್ಲಿ, ಅನ್ಕಾನ್ಷಿಯಸ್ಲಿ, ಯಾವುದೇ ರೀತಿಯಲ್ಲಿ. ಸೊ ಪ್ರಾಬ್ಲಿ ಇತ್ತೀಚೆಗೆ ನಿಮ್ಮ ಜೀವನದಲ್ಲಾಗಿದ್ದಂಥ ಪ್ರತಿಯೊಂದು ಸಿಚುವೇಶನ್ಗಳು ನಿಮ್ಮನ್ನು ಈ ಅಲೈನ್ಮೆಂಟ್ಗೆ ತಂದಿರೋ ಥರ ಇದೆ. ನೀವು ರಿಲೀಸ್ ಮಾಡಿರ್ಬೋದು, ಕ್ಲೆನ್ಸ್ ಮಾಡಿರ್ಬೋದು, ಹಳೇದನ್ನೆಲ್ಲ ಬಿಟ್ಟಿರ್ಬೋದು, ಹಳೆ ಜನರಿಂದ ದೂರ ಆಗಿರ್ಬೋದು, ನಿಮಗೆ ಟ್ರಿಗರ್ ಮಾಡೋ ಸಿಚುವೇಶನ್ಗಳಿಂದ ನೀವು ದೂರ ಆಗಿರ್ಬೋದು, ಅಥವಾ ನಿಮ್ಮ ಜೀವನನ, ನಿಮ್ಮ ಲೈಫ್ ಸ್ಟೈಲನ್ನು ಅಥವಾ ಜನರಲ್ ಆಗಿ ನಿಮ್ಮ ಓವರ್ ಆಲ್ ರಿದಮ್, ನಿಮ್ಮ ಲೈಫ್ನ ರಿದಮನ್ನು ಆಲ್ಟರ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನೀವು ಏನು ಮಾಡಿದ್ದೀರಾ ಇತ್ತೀಚಿನ ದಿನಗಳಲ್ಲಿ, ಮೇ ಬಿ ಪಾಸ್ಟ್ 6 months 1 year, ಅದೆಲ್ಲನೂ ನಿಮ್ಮ ಅಲೈನ್ಮೆಂಟ್ ಮೇಲೆ ವರ್ಕ್ ಆಗ್ತಾ ಇದೆ. ನಿಮ್ಮ ಸೋಲ್ ಪರ್ಪಸ್ಗೆ ಅಲೈನ್ ಆಗ್ತಾ ಇದೆ. ನಿಮ್ಮ ಆ್ಯಕ್ಚುಲ್ ಆಗಿ ಸೋಲ್ ಬ್ಲೂ ಪ್ರಿಂಟ್ ಏನಿದೆ ಅದಕ್ಕೆ ಅಲೈನ್ ಆಗ್ತಾ ಇದೆ. ಸೊ ನೀವಿನ್ನೂ ಡೀಪಾಗಿ ಹೋಗ್ತಾ ಇದ್ದೀರಾ ನಿಮ್ಮ ಸೋಲ್ ಲೆವೆಲಲ್ಲಿ ಅಥವಾ ನಿಮ್ಮ
ಕನೆಕ್ಷನ್, ಯೂನಿವರ್ಸ್ ಜೊತೆ ಇರುವಂಥ ನಿಮ್ಮ ಕನೆಕ್ಷನಲ್ಲಿ. ಸೊ ಯು ಆರ್ ಅಟ್ರಾಕ್ಟಿಂಗ್ ಲೈಕ್ ಮೈಂಡೆಡ್ ಜನರನ್ನ, ಲೈಕ್ ಮೈಂಡೆಡ್ ಸಿಚುವೇಶನ್ಸ್ನ, ಮೋರ್ ಫೇವರಬಲ್ ಸಿಚುವೇಶನ್ಸ್ನ ಗ್ರೂಪ್ ನಂಬರ್ 1. ಸೊ ದುರ್ಗಮ್ಮ ಹೇಳ್ತಾ ಇರೋದು, ಡೋಂಟ್ ಲೈಕ್ ಪೇಷನ್ಸ್ನ ಕಳ್ಕೊಳ್ದಿರಾ, ಇದೇ ದಾರಿನಲ್ಲಿ ಇದೇ ರೀತಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ, ನಿಮ್ಮ ಜೀವನನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮೇಲೆ ನೀವು ಫೋಕಸ್ ಮಾಡ್ತಾ, ಧೈರ್ಯವಾಗಿ ಈ ಡೈರೆಕ್ಷನಲ್ಲಿ ಮುಂದೆ ಹೋಗ್ತಾ ಇದ್ದಾಗ ಯು ಆರ್ ಅಟ್ರಾಕ್ಟಿಂಗ್ ಸೋ ಮೆನಿ ಫೇವರಬಲ್ ಸಿಚುವೇಶನ್ಸ್, ಫೇವರಬಲ್ ಫ್ರೆಂಡ್ಶಿಪ್ಸ್, ಫೇವರಬಲ್ ಸೋಲ್ಮೇಟ್ ಕನೆಕ್ಷನ್ಸ್, ಫೇವರಬಲ್ ಜಾಬ್. ಸೊ ಯೂನಿವರ್ಸ್ ಈಸ್ ಇನ್ ಯೋರ್ ಫೇವರ್ ಗ್ರೂಪ್ ನಂಬರ್ 1 ಕೆಳಗಡೆ ಕಮೆಂಟ್ ಮಾಡಿ. ಸೊ ಈ ರೀಡಿಂಗು ನಿಮಗೆ ಮೋಸ್ಟ್ಲಿ ಬರೀ ಕನ್ಫರ್ಮ್ ಮಾಡ್ತಾ ಇರೋ ಥರ ಇದೆ ದುರ್ಗಮ್ಮ. ಪ್ರಾಬ್ಲಿ ಇತ್ತೀಚೆಗೆ ನೀವು ಎಷ್ಟೊಂದು ಡೌಟ್ಸ್ ಬರ್ತಾ ಇರ್ಬೋದು ನಿಮ್ಮ ಮೈಂಡಲ್ಲಿ, ಏನು ಮಾಡಿದ್ರು ಏನು ಬದಲಾಗೋದಿಲ್ಲ ಅನ್ನೋಂಥ ಡೌಟ್ ಇರ್ಬೋದು, ಅಥವಾ ಇನ್ ಜನರಲ್ ಆಗಿ ನಿಮ್ಮನ್ನು ನೀವು ಕ್ವೆಶನ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಡೈರೆಕ್ಷನನ್ನು ನೀವು ಕ್ವೆಶನ್ ಮಾಡ್ತಾ ಇರ್ಬೋದು, ಅಥವಾ ಇದೇನಾ ಮಾಡಬೇಕಾಗಿರೋದು, ಇದೇ ಡೈರೆಕ್ಷನಲ್ಲೇನ ಹೋಗಬೇಕಾಗಿರೋದು, ನಾನೆಲ್ಲ ಸರಿ ಮಾಡ್ತಿದ್ದೀನಾ, ಇನ್ನೇನಾದರೂ ಮಾಡಬೇಕಾ. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಡೌಟ್ ಆರ್ ಫಿಯರ್ ನಿಮಗೆ ಇತ್ತೀಚೆಗೆ ಬಂದಿದ್ರೆ, ಅಥವಾ ಇತ್ತೀಚಿನ ದಿನಗಳಲ್ಲಿ ಅನಿಸಿದ್ರೆ. ಆಲ್ಸೋ ಫುಲ್ ಮೂನ್ ಬರ್ತಾ ಇದೆ, ಆ್ಯಂಡ್ ಆಲ್ಸೋ ಫೆಬ್ರವರಿನಲ್ಲಿ ನಾವು ಎಕ್ಲಿಪ್ಸ್ ಸೀಸನಿಗೆ ಎಂಟರ್ ಆಗ್ತಾ ಇದ್ದೀವಿ. ಈ ವರ್ಷದ ಮೊದಲನೇ ಎಕ್ಲಿಪ್ಸ್ ಸೀಸನಿಗೆ ಎಂಟರ್ ಆಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಮರ್ಕ್ಯೂರಿ ರೆಟ್ರೋಗ್ರೇಡ್ ಬರ್ತಾ ಇದೆ ಫೆಬ್ರವರಿ ಮಂತಲ್ಲಿ. ಸೊ ಎಲ್ಲ ಆಸ್ಟ್ರಾಲಾಜಿಕಲ್ ಈವೆಂಟ್ಸ್ನು ಆಬ್ವಿಯಸ್ಲಿ ನಮ್ಮ ಮೈಂಡ್ ಮೇಲೆ, ನಮ್ಮ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ದಿಸ್ ಇಸ್ ದ ಮೊಮೆಂಟ್ ನಾವು ಇನ್ನೂ ಸ್ಟ್ರಾಂಗ್ ಆಗಿರಬೇಕಾಗಿರೋದು ನಮ್ಮ ದಾರಿನಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಇಂಟೆನ್ಷನಲ್ಲಿ, ನಾವು ನಡೀತಾ ಇರೋವಂಥ ಡೈರೆಕ್ಷನಲ್ಲಿ, ರೈಟ್. ಸೊ ದಟ್ ಈಸ್ ವಾಟ್ ದುರ್ಗಮ್ಮ ಹೇಳ್ತಾ ಇರೋದು. ಬೇಸಿಕ್ಲಿ ಇವತ್ತಿನ ರೀಡಿಂಗಲ್ಲಿ ದುರ್ಗಮ್ಮ ನಿಮಗೆ ಬೇಕಾಗಿರೋವಂಥ ಸ್ಟ್ರೆಂತ್ನ, ಕೆಪಾಸಿಟಿನ ನಿಮಗೆ ಕೊಡ್ತಾ ಇರೋದು, ಆ್ಯಂಡ್ ಆಲ್ಸೋ ನಿಮಗೆ ನೆನಪಿಸ್ತಾ ಇರೋದು ಯು ಆರ್ ಆನ್ ದ ರೈಟ್ ಡೈರೆಕ್ಷನ್. ಅವಾಗವಾಗ ಸ್ವಲ್ಪ ವಾಬಲ್ ಆದ್ರೂ, ಅವಾಗವಾಗ ಸ್ವಲ್ಪ ಆಫ್ ಟ್ರ್ಯಾಕ್ ಹೋಗಿದ್ದೀನಿ ಅಂತ ಅನಿಸಿದ್ರು, ಯು ಆರ್ ನಾಟ್ ಆಫ್ ಟ್ರ್ಯಾಕ್, ಯು ಆರ್ ಇನ್ ದ ರೈಟ್ ಡೈರೆಕ್ಷನ್ ಅಂತ ಹೇಳ್ತಾ ಇರೋದು. ಟು ಮೀಟ್ ದ ರೈಟ್ ಪೀಪಲ್, ರೈಟ್ ಎನ್ವಿರಾನ್ಮೆಂಟ್, ಎನಿಥಿಂಗ್ ದಟ್ ಈಸ್ ಫೇವರಬಲ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಅಫರ್ಮೇಷನ್ ನಿಮಗೆ, ಯೂನಿವರ್ಸ್ ಈಸ್ ಇನ್ ಮೈ ಫೇವರ್ ಅಂತ ಹೇಳಿ. ಹೊರಗಡೆ ಸರ್ಕಮ್ಸ್ಟಾನ್ಸ್ ಹಂಗಾಗಿ ಅನ್ನಿಸ್ದಿಲ್ಲ ಅಂದ್ರೂ ಕೀಪ್ ಅಫರ್ಮಿಂಗ್ ಯೂನಿವರ್ಸ್ ಈಸ್ ಇನ್ ಮೈ ಫೇವರ್ ಅಂತ ಹೇಳಿ. ಯೂನಿವರ್ಸ್ ಈಸ್ ಇನ್ ಮೈ ಫೇವರ್, ಐ ಆಮ್ ದಿ ಸ್ವೀಟೆಸ್ಟ್ ಚೈಲ್ಡ್ ಆಫ್ ದಿ ಯೂನಿವರ್ಸ್ ಅಂತ ಹೇಳಿ. ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ದುರ್ಗಮ್ಮ ಹೇಳ್ತಾ ಇರೋದು ನಿಮಗೆ ಇವಾಗಲೇ ನಿಮ್ಮ ನಂಬಿಕೆ ಸ್ಟ್ರಾಂಗ್ ಆಗಿ ಇರಬೇಕಾಗಿರೋದು. ಯಾಕೆಂದರೆ ಯು ಆರ್ ಅಟ್ರಾಕ್ಟಿಂಗ್ ಮಿರಕಲ್ಸ್ ಆ್ಯಂಡ್ ಅ ಲಾಡ್ ಆಫ್ ಅಲೈನ್ಮೆಂಟ್ ಅಂದಾಗ ಸಿಂಕ್ರೊನಾಸಿಟೀಸ್ ಅಂತ ಅಂದರೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆಗಿರುವಂಥ ಜಾಗಕ್ಕೆ ಹೋಗುವಂಥದ್ದು, ಕರೆಕ್ಟ್ ಟೈಮಿಗೆ ಆ ಫೋನ್ ಕಾಲ್ ಬರುವಂಥದ್ದು, ಕರೆಕ್ಟ್ ಟೈಮಿಗೆ ನೀವು ಕರೆಕ್ಟ್ ಆಗಿರುವಂಥ ವ್ಯಕ್ತಿನ ಭೇಟಿ ಮಾಡೋದು, ಆ್ಯಂಡ್ ದೆನ್ ಅವರು ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ಕೊಡುವಂಥದ್ದು. ಸೊ ಆ ಅಲೈನ್ಮೆಂಟನ್ನು ನೀವು ಜಾಸ್ತಿ ನೋಡ್ತಾ ಹೋಗ್ತೀರಾ. ಸೊ ಡೋಂಟ್ ಡೌಟ್ ನಿಮ್ಮನ್ನು ನೀವು, ನಿಮ್ಮ ದಾರಿನ, ನಿಮ್ಮ ಕೆಪಾಸಿಟಿನ, ನಿಮ್ಮ ಸ್ಟ್ರೆಂತ್ನ, ಬಿಕಾಸ್ ಯು ಆರ್ ಡೂಯಿಂಗ್ ಫಂಟಾಸ್ಟಿಕ್ ಗ್ರೂಪ್ ನಂಬರ್ 1. ನಿಮ್ಮ ನಂಬಿಕೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಮೇಲೆ ನಿಮಗಿರುವಂಥ ನಂಬಿಕೆನ ಅಂತ ಹೇಳಿ ದುರ್ಗಮ್ಮ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಆ್ಯಕ್ಚುಲಿ ನಿಮ್ಮನ್ನ ಪ್ರೋತ್ಸಾಹಿಸ್ತಾ ಇರೋದು, ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರೋದು, ನಿಮಗೆ ನಿಮ್ಮ ಡೌಟನ್ನು ನಿಮ್ಮ ಮೈಂಡಿಂದ ತೆಗೆದು ಹಾಕ್ತಾ ಇರೋದು. ವಾಟ್ ಇಫ್ ಅನ್ನೋವಂಥ ಕ್ವೆಶನ್ಗಳನ್ನೆಲ್ಲ ರಿಲೀಸ್ ಮಾಡಿ ನಿಮ್ಮನ್ನು ಪಾಸಿಟಿವ್ ಡೈರೆಕ್ಷನಲ್ಲಿ ನಿಮ್ಮನ್ನು ಮೂವ್ ಮಾಡ್ತಾ ಇರೋದು. ಎಸ್ಪೆಷಲಿ ನಿಮಗೆ ಸ್ವಲ್ಪ ಲೋ ಅನಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ, ಸ್ವಲ್ಪ ಓ ಗಾಡ್ ಯಾಕೆ ಇದು ತಿರ್ಗಾ ಇದೇ ಥರ ಆಗ್ತಾ ಇರೋ ಪಾಸ್ಟ್ ಮತ್ತೆ ರೆಕರ್ ಆಗ್ತಾ ಇರೋ ಥರ, ಅಥವಾ ಫಿಯರ್ಸ್ ಮತ್ತೆ ಮೇಲ್ ಬರ್ತಾ ಇರೋ ಥರ ಎಲ್ಲ ಅನಿಸಿದ್ರೆ ದುರ್ಗಮ್ಮ ಹೇಳ್ತಾ ಇರೋದು, ನೋ, ಇಟ್ ಇಸ್ ಆಬ್ಸಲ್ಯೂಟ್ಲಿ ನಾರ್ಮಲ್. ಯಾಕೆಂದರೆ ನಾವು ಹ್ಯೂಮನ್ ಬೀಯಿಂಗ್ಸು ಒಂದ್ಸಲ ನಾವು ಎಲಿವೇಟ್ ಆಗಿಬಿಟ್ಮೇಲೆ ಹಾಗೆ ಇರ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಆವಾಗ ಕೆಳಗೆ ಬೀಳೋ ಅಂಥ ಪರಿಸ್ಥಿತಿಗಳು ಬರುತ್ತೆ. ಬಟ್ ಏನು ಬದಲಾಗುತ್ತೆ ಅಂತ ಅಂದರೆ, ಮತ್ತೆ ಕೆಳಗೆ ಬಿದ್ದಾಗ ಎಷ್ಟು ಕ್ವಿಕ್ಕಾಗಿ ನಾವು ಮೇಲೆ ಹೋಗ್ತೀವಿ, ಎಷ್ಟು ಕ್ವಿಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ ನಾವು ಕೆಳಗಡೆ ಬೀಳ್ತಿದ್ದೀವಿ ಅಂತ ಹೇಳಿ. ಸೊ ಎಷ್ಟು ಕ್ವಿಕ್ಕಾಗಿ ನಾವು ಅದಕ್ಕೆ ಆ್ಯಕ್ಟ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ವಾಟ್ ನಮ್ಮ ಗ್ರೋತ್ನ ಮೆಷರ್ ಮಾಡೋದು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಆ್ಯಂಡ್ ಆಲ್ಸೋ ಫುಲ್ ಮೂನ್ ಹೈಲೈಟ್ ಆಗಿರೋದ್ರಿಂದ ನಿಮ್ಮ ರೀಡಿಂಗಲ್ಲಿ ಸ್ವಲ್ಪ ಟ್ರಿಗರ್ಗಳಿರ್ಬೋದು, ಆ ಫಿಯರ್ಗಳೆಲ್ಲ ಸ್ವಲ್ಪ ಆಚೆ ಬರ್ತಾ ಇರ್ಬೋದು. ಡೋಂಟ್ ಬಿಲೀವ್ ಆ ಭಯಗಳನ್ನು, ಟ್ರಿಗರ್ಸ್ಗಳನ್ನು, ಡೌಟ್ಸ್ಗಳನ್ನು. ಇಟ್ ಈಸ್ ನಾಟ್ ಟ್ರೂ. ಯು ಆರ್ ಇನ್ ದ right direction, group number 1. You're in the right direction, right path, right actions. Just relax more and more ಅಂತ ಹೇಳಿ ದುರ್ಗಮ್ಮ ಹೇಳ್ತಾ ಇರೋದು ನಿಮ್ಮ ಗ್ರೂಪಲ್ಲಿ, ಗ್ರೂಪ್ ನಂಬರ್ 1. ಸೊ ಲೆಟ್ಸ್ ಪುಲ್ ಮೋರ್ ಕಾರ್ಡ್ಸ್, ಇನ್ನೇನು ಮೆಸೇಜಸ್ ಇದೆ ಅಂತ ಹೇಳಿ. ಬಟ್ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಜಸ್ಟ್ ಗೋ ವಿತ್ ದ ಫ್ಲೋ, ಡಾನ್ಸ್ ವಿತ್ ದ ರಿದಮ್. ಲೈಫನ್ನ ರಿದಮ್ಗೆ ಮ್ಯಾಚ್ ಮಾಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ
ಅಪ್ ಆ್ಯಂಡ್ ಡೌನ್ ಆಗೋದು ಇಟ್ ಈಸ್ ವೆರಿ 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 ನಾರ್ಮಲ್. ಭೂಮಿ ಮೇಲೆ ಯಾವಾಗ್ಲೂ ಹೈಯಲ್ಲೇ ಇರೋದಿಲ್ಲ ಅಥವಾ ಯಾವಾಗ್ಲೂ ಲೋವಲ್ಲೇ ಇರೋದಿಲ್ಲ. ಸೊ ಸಮ್ಟೈಮ್ಸ್ ಸ್ವಲ್ಪ ಡಿಪ್ ಆದಾಗ ಎನರ್ಜಿ, ಡೋಂಟ್ ಲೂಸ್ ಯೋರ್ ಹಾರ್ಟ್. ಅದ್ರ ಬಗ್ಗೆ ಡೌಟ್ ಪಡೋದಕ್ಕೆ ಮತ್ತೆ ಕ್ವಶನ್ ಮಾಡೋದಕ್ಕೆ ಶುರು ಮಾಡಬೇಡಿ, ಬಿಕಾಸ್ ದ್ಯಾಟ್ ಈಸ್ ನಾಟ್ ಟ್ರೂ. ಇಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಲೈಕ್ ಯಾವಾಗಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆ್ಯಂಡ್ ಅದರಿಂದ ಹೇಗೆ ನಾವು ಆಚೆ ಬರ್ತೀವಿ ಅಥವಾ ಹೇಗೆ ನಾವು ಹ್ಯಾಂಡಲ್ ಮಾಡ್ತೀವಿ, ದ್ಯಾಟ್ ಈಸ್ ದ ಓನ್ಲಿ ಥಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿ. ವಿ ಹ್ಯಾವ್ ವಿಷನರಿ, ವಿ ಹ್ಯಾವ್ ದ ಪೊಯೆಟ್, very artistic energy. Group number 1, we have king of scrolls, king of king and knight. a lot of ideas, like ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಷ್ಟೊಂದು ಐಡಿಯಾಸು ಅಥವಾ ದ ಸೈಕಿಕ್ ಡೌನ್ಲೋಡ್ಸ್ ಅಥವಾ ಗೈಡೆನ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈಗ ಕೊಡ್ತಾ ಇರೋದು ನಿಮಗೆ ಕಾನ್ಷಿಯಸ್ ಆಗಿ ಫಿಸಿಕಲಿ ನಿಮ್ಗೆ ಅಷ್ಟೊಂದು ಎವಿಡೆನ್ಸ್ ಇಲ್ಲ ಅಂತಂದ್ರೂ ನಿಮ್ಮ ಇಂಟ್ಯೂಷನ್ ಮುಖಾಂತರ ನಿಮ್ಮ ಗೈಡ್ಸು ನಿಮಗೆ ಎಷ್ಟೊಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇರೋದು. ಸೊ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಇಂಟ್ಯೂಟಿವ್ ಹಿಟ್ಸ್ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ, ಬಿಕಾಸ್ ಆಫ್ ಯುವರ್ ಅಲೈನ್ಮೆಂಟ್, ನಿಮ್ಮ ಅಲೈನ್ಮೆಂಟಿಂದಾಗಿ. ಯಾಕೆಂದರೆ ಈ ಕಾರ್ಡಲ್ಲೂ ಬೆನ್ ಮೇಲೆ ಅಥವಾ ಶೋಲ್ಡ್ರ್ ಮೇಲೆ ಈ ಪಕ್ಷಿ ಕೂತ್ಕೊಂಡಿರೋದು ಕಾನ್ಸ್ಟೆಂಟಾಗಿ ಹೇಳ್ತಾ ಇರೋದು ಇದು ಈ ಥರ ಅಲ್ಲ, ಇದು ಲೈಕ್ ಈ ಡೈರೆಕ್ಷನ್ ಅಲ್ಲ. ಸೊ ದರ್ ಇಸ್ ಕಾನ್ಸ್ಟೆಂಟ್ ಗೈಡೆನ್ಸ್ ನಿಮಗೆ ಬರ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಎಸ್ಪೆಷಲಿ ಬರ್ಡ್ಸ್ ಮುಖಾಂತರ ಇರ್ಬೋದು, ಕನಸಿನ ಮುಖಾಂತರ ಇರ್ಬೋದು, ಅಥವಾ ನಿಮ್ಮ ಎಮೋಷನ್ಸ್ ಮುಖಾಂತರ ಇರ್ಬೋದು. ನೀವು ತುಂಬ ಬೇಜಾರಾಗಿದ್ದರೆ ಹಾಡ್ ಮುಖಾಂತರ ಇರ್ಬೋದು, ಲಿರಿಕ್ಸ್ ಮುಖಾಂತರ ಇರ್ಬೋದು, ಅಥವಾ ಸಡನ್ನಾಗಿ ಯಾವುದಾದ್ರೂ ಫ್ರೆಂಡ್ ಕಾಲ್ ಮಾಡಿ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ಬೋದು. ಬಟ್ ಯೂನಿವರ್ಸು ಅಥವಾ ಗಾಡೆಸ್ಸು ಅಥವಾ ದುರ್ಗಾಮ ಬಂದು ಕಾನ್ಸ್ಟೆಂಟಾಗಿ ನಿಮ್ಮನ್ನ ಮೋಟಿವೇಟೆಡ್ ಸ್ಟೇಟಲ್ಲಿ ಇಡುವಂಥ ಪ್ರಯತ್ನ ಪಡ್ತಾ ಇರೋದು. ಬಿಕಾಸ್ ನೀವು ಡೌಟ್ ಪಡ್ತಾ ಇರೋದೇನು, ನಮ್ಮ ಕೈಲಿ ಆಗತ್ತಾ, ಜೀವನ ಹೀಗೆ ಬದಲಾಗತ್ತಾ, ಅಥವಾ ನನ್ನ ಐಡಿಯಾ ಮಟೀರಿಯಲೈಸ್ ಆಗತ್ತಾ ಅಥವಾ ರಿಯಲೈಸ್ ಆಗತ್ತಾ ಅಂತೆಲ್ಲ ಡೌಟ್ ಪಡ್ತಿದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಸ್ಪೆಷಲಿ ದುರ್ಗಮ್ಮ ಹೇಳ್ತಾ ಇರೋದು ಯು ಆರ್ ಕೈಂಡ್ ಆಫ್ ಕಿಂಗ್ ಕ್ವೀನ್ ಎನರ್ಜಿ. ಸೊ ನಮ್ಮನ್ನು ನಾವು ಡೌಟ್ ಪಟ್ಟಾಗ ವಿ ಆರ್ ಕೈಂಡ್ ಆಫ್ ಡ್ರಾಪಿಂಗ್ ನಮ್ಮ ಹೈಯರ್ ಸ್ಟ್ಯಾಟಸ್ನ. ಸೊ ದುರ್ಗಮ್ಮ ಇವತ್ತನ ರೀಡಿಂಗಲ್ಲಿ ಹೇಳ್ತಾ ಇರೋದು ಗೋ ಬ್ಯಾಕ್ ಅಪ್, ಆ ಥ್ರೋನಲ್ಲಿ ಹೋಗಿ ಮತ್ತೆ ಕೂತ್ಕೊಳ್ಳೋ ಅಂಥ ಒಂದು ಮೊಮೆಂಟ್ ಇದು. ಡೋಂಟ್ ಡೌಟ್ ಯುವರ್ ಸೆಲ್ಫ್, ಯು ಡಿಸರ್ವ್ ಆ ಥ್ರೋನು, ದ ಹೈಯರ್ ಸ್ಟ್ಯಾಟಸ್ಸು, ಅಥವಾ ನೀವೇನನ್ನು ಅಂದ್ಕೊಳ್ತಾ ಇದ್ದೀರಾ, ಯು ಡಿಸರ್ವ್ ದಟ್ ಅಂತ ಹೇಳಿ ದುರ್ಗಮ್ಮ ಇವತ್ತನ ರೀಡಿಂಗಲ್ಲಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು. ಆ ಐಡಿಯಾ ಇರ್ಬೋದು, ಆ ಬಿಸ್ನೆಸ್ ಐಡಿಯಾ ಇರ್ಬೋದು, ಅಥವಾ ಯಾರನ್ನಾದರೂ ಭೇಟಿ ಮಾಡುವಂಥ ಇಂಟ್ರೆಸ್ಟ್ ಇರ್ಬೋದು ನಿಮ್ಮ ಮೈಂಡಲ್ಲಿ. ಇವ್ರಿಗೆ ಕಾಲ್ ಮಾಡಬೇಕು ಅಥವಾ ಇವ್ರ ಜೊತೆ ಕನೆಕ್ಟ್ ಆಗಬೇಕು, ಇವ್ರಿಗೆ ಇಮೇಲ್ ಕಳಿಸ್ಬೇಕು, ಮೇ ಬಿ ಅವ್ರ ಹತ್ರ ಕನೆಕ್ಟ್ ಆದರೆ ಮೇ ಬಿ ಅವ್ರಿಗೆ ದೇ ಹ್ಯಾವ್ ಸಮ್ ಕೈಂಡ್ ಆಫ್ ಕನೆಕ್ಷನ್ ಆ ಜಾಬ್ ವಿಚಾರದಲ್ಲಿ, ಅಥವಾ ಅವ್ರ ಹತ್ರ ಉತ್ತರ ಇರ್ಬೋದು. ಎನಿಥಿಂಗ್ ಆರ್ ಎವ್ರಿಥಿಂಗ್. ಗ್ರೂಪ್ ನಂಬರ್ 1. ಸೊ ಈ ಸಮಯದಲ್ಲಿ ನಿಮ್ಮ ಇಂಟ್ಯೂಷನ್ ಬಂದು ನಿಮ್ಮನ್ನ ತುಂಬ ಸ್ಟ್ರಾಂಗ್ ಆಗಿ ಗೈಡ್ ಮಾಡ್ತಾ ಇರೋವಂಥದ್ದು. ಸೊ ದುರ್ಗಮ್ಮ ಹೇಳ್ತಾ ಇರೋದು ಫಾಲೋ ನಿಮ್ಮ ಇಂಟ್ಯೂಷನನ್ನು, ನಿಮ್ಮ ಒಳಗಡೆ ಇರೋವಂಥ ಆ ಸಾಫ್ಟ್ ವಾಯ್ಸನ್ನ, ಬಿಕಾಸ್ ಅದು ತುಂಬಾ ಅಲೈನ್ಮೆಂಟಲ್ಲಿ ಅಟ್ಯೂನ್ಮೆಂಟಲ್ಲಿದ್ದೀರಾ ನೀವು ಹೈಯರ್ ರೆಲ್ಮ್ಸ್ಗೆ, ಹೈಯರ್ ವರ್ಲ್ಡ್ಗೆ, ಗಾಡೆಸ್ ಜೊತೆ, ದುರ್ಗಮ್ಮ ಜೊತೆ. ಸೊ ದಿಸ್ ಇಸ್ ನಾಟ್ ದ ಮೊಮೆಂಟ್ ಡೌಟ್ ಮಾಡುವಂಥ ಮೊಮೆಂಟ್ ಅಲ್ಲ, ಇದು ಆ್ಯಕ್ಟ್ ಮಾಡುವಂಥ ಮೊಮೆಂಟು. ನಿಮ್ಮನ್ನು ನೀವು ಇನ್ನೂ ಕೈಂಡ್ ಆಫ್ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳುವಂಥ ಮೂಮೆಂಟ್ ಇದು. ಸೊ ಇವತ್ತಿನ ರೀಡಿಂಗಲ್ಲಿ ದುರ್ಗಮ್ಮ ನಿಮಗೆ ಡೆಫಿನೆಟ್ ಆಗಿ ಮೋರ್ ದ್ಯಾನ್ ಮೆಸೇಜಸ್ ನಿಮ್ಮನ್ನು ಮೋಟಿವೇಟ್ ಮಾಡ್ತಾ ಇರೋದು. ನೀವು ನಿಮ್ಮ ಕಿಂಗ್ಲಿ ಕ್ವೀನ್ಲಿ ಪೊಸಿಷನಿಂದ ಕೆಳಗಡೆ ಬರ್ದಿರ ನಿಮ್ಮನ್ನು ಹೇಗೆ ಆ ಥ್ರೋನ್ ಮೇಲೆ ಹೇಗೆ ನಿಮ್ಮನ್ನು ಪೊಸಿಷನ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರೋ ಥರ ಇದೆ. ವಿ ಹ್ಯಾವ್ ವೀಲ್ ಆಫ್ ಫಾರ್ಚೂನ್. ಗ್ರೂಪ್ ನಂಬರ್ 1, ಡೋಂಟ್ ವರಿ ಅಟ್ ಆಲ್. ವಿ ಹ್ಯಾವ್ ಗ್ರೀನ್ ಮ್ಯಾನ್, ವೀಲ್ ಆಫ್ ಫಾರ್ಚೂನ್. ಗ್ರೀನ್ ಮ್ಯಾನ್ ಬಂದು ಎಂಪ್ರರ್ ಎನರ್ಜಿ. ವೀಲ್ ಆಫ್ ಫಾರ್ಚೂನ್ ನಮ್ಮೆಲ್ಲರಿಗೂ ಗೊತ್ತಿದೆ, ಒನ್ ಆಫ್ ಅವರ್ ಫೇವ್ರೆಟ್ ಕಾರ್ಡ್ಸ್ ನಮಗೆ. ಸೊ ಗ್ರೀನ್ ಮ್ಯಾನ್ ಬಂದು ದ ಎಂಪ್ರರ್ ಎನರ್ಜಿ. ಯು ಆರ್ ಇನ್ ಕಂಟ್ರೋಲ್. ಆ ಥರ ಅನ್ನಿಸ್ಲಿಲ್ಲ ಅಂತ ಅಂದ್ರೂ ಈಗ ಸದ್ಯಕ್ಕೆ ಓ ಮೈ ಗಾಡ್ ಐ ಆಮ್ ಲೂಸಿಂಗ್ ಕಂಟ್ರೋಲ್ ಅನ್ನೋ ಥರ ಭಯ ಆಗ್ತಿದ್ರೆ ನೋ, ಆಬ್ಸಲ್ಯೂಟ್ಲಿ ನಾಟ್. ಆ ಥರ ಅನ್ನಿಸ್ತಾ ಇರೋದು ಇಲ್ಯೂಷನ್. ಯಾಕೆಂದರೆ ಆ ಫುಲ್ ಮೂನ್ ಬಂದು ಸತ್ಯನ ಕೈಂಡ್ ಆಫ್ ಕ್ಲೋಸ್ ಮಾಡುವಂಥದ್ದು ಅಥವಾ ಕವರ್ ಮಾಡುವಂಥ ಒಂದು ಎನರ್ಜಿ ಇದು ಫುಲ್ ಮೂನ್ ಪೀರಿಯಡು. ಆ ಭಯಗಳನ್ನ ಆಚೆ ತರುವಂಥ ಪೀರಿಯಡು ಫುಲ್ ಮೂನ್ ಬಂದಾಗ. ಆ್ಯಂಡ್ ಆಲ್ಸೋ ಎಕ್ಲಿಪ್ಸ್ ಬಂದಾಗ ನಮ್ಮ ಭಯಗಳೆಲ್ಲ ಆಚೆ ಬರುವಂಥ ಸಂದರ್ಭ ಅದು ಎಕ್ಲಿಪ್ಸ್ ಸೀಸನಲ್ಲಿ. ಸೊ ಅದು ಮಾತ್ರನೇ ನಿಮ್ಮನ್ನು
ಈ ಈ ಒಂದು ನೆಗೆಟಿವ್ ಸ್ಪೈರಲಿಗೆ ಬೀಳೋವಂಥ ಒಂದು ಎನರ್ಜಿಗೆ ತೊಗೊಂಡು ಹೋಗ್ತಾ ಇರೋದು. ಬಟ್ ಯು ಹ್ಯಾವ್ ಟು ಬಿಲೀವ್ ಆ ವೀಲ್ ಆಫ್ ಫಾರ್ಚುನಲ್ಲಿ ದಿಸ್ ಇಸ್ ಟೆಂಪ್ರರಿ ಫೀಲಿಂಗ್. ನಿಮಗೆ ಈ ಭಯ ಅಥವಾ ಈ ಓವರ್ ಥಿಂಕಿಂಗ್ ಎಲ್ಲ ಬಂದು ಇಟ್ ಈಸ್ ಟೆಂಪ್ರರಿ, ದಟ್ ಈಸ್ ನಾಟ್ ರಿಯಲ್ ಅಂತ ಹೇಳಿ ದುರ್ಗಮ್ಮ ಹೇಳ್ತಾ ಇರೋದು. ಮೇ ಬಿ ದಿಸ್ ಇಸ್ ಫ್ಯೂಚರ್ ಫೋರ್ಕಾಸ್ಟ್. ನಿಮಗೆ ಮೇ ಬಿ ಈ ಥರ ಅನ್ಸೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇವಾಗ ಕರೆಂಟ್ಲಿ ಈ ಥರ ಅನ್ನಿಸ್ತಿಲ್ಲ ಅಂತ ಅಂದ್ರೂ ಮುಂದೆ ಈ ಮಂತಲ್ಲಿ ಪ್ರಾಬಬ್ಲಿ ಫೆಬ್ರವರಿ ಮಂತಲ್ಲಿ ಅಥವಾ ಈ ಫುಲ್ ಮೂನ್ ಪೀರಿಯಡಲ್ಲಿ ಅಥವಾ ಎಕ್ಲಿಪ್ಸ್ ಪೀರಿಯಡಲ್ಲಿ ಈ ಥರ ಅನ್ಸೋದಕ್ಕೆ ಸ್ಟಾರ್ಟ್ ಆದಾಗ ಡೋಂಟ್ ಫಾಲ್ ಆ ಟ್ರ್ಯಾಪ್ಗೆ, ಆ ಇಲ್ಯೂಷನ್ಗೆ. ಇಟ್ ಈಸ್ ನಾಟ್ ಟ್ರೂ ಅಂತ ಹೇಳಿ ದುರ್ಗಮ್ಮ ಹೇಳ್ತಾ ಇರೋದು. ಕೀಪ್ ವಾಕಿಂಗ್ ನಿಮ್ಮ ಪಾತಲ್ಲಿ, ಹಿಂದೆ ತಿರುಗಿ ನೋಡ್ದಿರಾ, ಕನ್ಸು ಕಾಣೋದನ್ನು ಸ್ಟಾಪ್ ಮಾಡಬೇಡಿ. ನಿಮ್ಮ ಜೀವನನ ಬಿಲ್ಡ್ ಮಾಡೋದನ್ನು ಸ್ಟಾಪ್ ಮಾಡಬೇಡಿ. ನಿಮ್ಮ ಫಿಟ್ನೆಸ್ನ, ನಿಮ್ಮ ಹೆಲ್ತ್ ರೂಟೀನನ್ನು ಸ್ಟಾಪ್ ಮಾಡಬೇಡಿ. ಯಾವುದೇ ಒಂದು ರಿಸಲ್ಟ್ ಕಾಣಿಸ್ತಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ನೀವು ಮಾಡೋದನ್ನು ನೀವು ಕಂಟಿನ್ಯೂ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ಈ ಪೀರಿಯಡಲ್ಲಿ. ಸೊ ದುರ್ಗಮ್ಮ ಬಂದು ನಿಮಗೆ ಕೈಂಡ್ ಆಫ್ ಕಾಷನ್ ಮಾಡ್ತಾ ಇರೋದು ಅಥವಾ ನಿಮಗೆ ಅಲರ್ಟ್ ಮಾಡ್ತಾ ಇರೋದು ಈ ಥರ ಆಗೋ ಸಾಧ್ಯತೆಗಳಿದೆ. ಜಸ್ಟ್ ಬಿಕಾಸ್ ನಮ್ಗೆ ಆಚೆ ಕಾಣಿಸ್ತಿಲ್ಲ ಅಂದ ಮಾತ್ರಕ್ಕೆ ನಾವು ಲೈಕ್ ವೆಯ್ಟ್ ಲಾಸ್ ಆಗಿಲ್ಲ ಅಂದ ಮಾತ್ರಕ್ಕೆ ವಿ ಕೆನಾಟ್ ಜಸ್ಟ್ ಸ್ಟಾಪ್ ಇಟ್. ಡೂಯಿಂಗ್ ಸಮಥಿಂಗ್ is better than not doing anything at all. ಲೈಕ್ ಏನಾದರೂ ಮಾಡೋದೆಷ್ಟೋ ಬೆಟರು, ಏನು ಮಾಡ್ದಿರಾ ಅಯ್ಯೋ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಕ್ಕಿಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಈಗ ಈ ಎಕ್ಲಿಪ್ಸ್ ಸೀಸನಲ್ಲಿ ದುರ್ಗಮ್ಮ ಪ್ರಕಾರ ಕೀಪ್ ಗೋಯಿಂಗ್, ಕೀಪ್ ಡೂಯಿಂಗ್, ಕೀಪ್ ಫಾಲೋಯಿಂಗ್ ನಿಮ್ಮ ಹಾರ್ಟನ್ನು, ನಿಮ್ಮ ಪ್ಯಾಷನನ್ನು, ನಿಮ್ಮ ರೂಟೀನನ್ನು, ನಿಮ್ಮ ಐಡಿಯಾನ, ನಿಮ್ಮ ವಿಷನ್ಸ್ನ. ಔಟ್ಕಮ್ ಬರ್ತಾ ಇಲ್ವೋ ಅಥವಾ ಏನಾದರೂ ರಿಸಲ್ಟ್ ಕಾಣಿಸ್ತಾ ಇಲ್ವೋ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ನಮಗೆ ಈ ಸಮಯದಲ್ಲಿ. ಕೀಪ್ ಡೂಯಿಂಗ್, ಕೀಪ್ ಗೋಯಿಂಗ್ ಫಾರ್ವರ್ಡ್. ಯಾಕೆಂದರೆ ಯು ಆರ್ ಇನ್ ಅಲೈನ್ಮೆಂಟ್. ನೀವು ಕರೆಕ್ಟಾಗಿರೋಂಥ ಡೈರೆಕ್ಷನಲ್ಲಿದ್ದೀರಾ, ಕರೆಕ್ಟಾಗಿರೋಂಥ ಆ್ಯಕ್ಷನ್ಸ್ನ ತೊಗೊಳ್ತಾ ಇದ್ದೀರಾ. ಡೋಂಟ್ ಡೌಟ್ ನಿಮ್ಮ ಪಾತನ್ನ. ಯು ಆರ್ ಡೂಯಿಂಗ್ ಫಂಟಾಸ್ಟಿಕ್ ಅಂತ ಹೇಳಿ ನಿಮಗೆ ದುರ್ಗಮ್ಮ ನಿಮಗೆ ಕೊಡ್ತಾ ಇರೋವಂಥ ಮೆಸೇಜಸ್ಸು. ಆ್ಯಂಡ್ ದ ಲಾಸ್ಟ್ ಕಾರ್ಡ್ ನಮಗೆ ಬಂದು ಗೋಲ್ಡನ್ ಫ್ಲವರ್, ಟೆಂಪ್ರೆನ್ಸ್ ಕಾರ್ಡು. ಸೊ ಅಗೇನ್ ದಿಸ್ ಈಸ್ ಅ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಟೆಂಪ್ರೆನ್ಸ್ ಬಂದು ದಿಸ್ ಈಸ್ ಅ ಕಾರ್ಡ್ ಅಗೇನ್ ಸನ್ಫ್ಲವರ್. ಲೆಟ್ಸ್ ಫರ್ಗೆಟ್ ಆ್ಯಕ್ಚುಲ್ ಟಿಪಿಕಲ್ ಈ ಕಾರ್ಡ್ ಮೀನಿಂಗ್ ಅಂತ ಹೇಳಿ. ಬಟ್ ಈ ಸನ್ಫ್ಲವರ್ ಏನು ತೋರಿಸ್ತಾ ಇದೆ, ಆ್ಯಂಡ್ ಆಲ್ಸೋ ಈ ಕಡೆ ಫಿಶ್ ಇರೋದು. ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಕಾರ್ಡ್. ಎಷ್ಟೊಂದು ಬಟರ್ಫ್ಲೈಸ್ ಇರೋದು. ಈ ಸೂರ್ಯನ ಕಡೆಗೆ ಸೂರ್ಯಕಾಂತಿ ತಿರ್ಕೊಳ್ಳೋ ಥರ ಜಸ್ಟ್ ಫಾಲೋ ನಿಮ್ಮ ಹಾರ್ಟ್ನ. ಡೋಂಟ್ ಫಾಲೋ ಔಟ್ಕಮ್ ಏನಾಗ್ತಾ ಇದೆ, ಇನ್ನೊಂದು ಏನಾಗ್ತಾ ಇದೆ, ಹೊರಗಡೆ ಏನಾಗ್ತಾ ಇದೆ, ಜನರು ಏನಂತ ಇದ್ದಾರೆ, ಮಾರ್ಕೆಟ್ ಯಾವ ಥರ ಇದೆ, ಲೈಕ್ ಫರ್ಗೆಟ್ ಅದು ಎಲ್ಲದ್ರ ಬಗ್ಗೆ. ಆ್ಯಂಡ್ ಜಸ್ಟ್ ಫಾಲೋ ನಿಮ್ಮ ಹಾರ್ಟ್ನ, ನಿಮ್ಮ ಇನ್ನರ್ ಕಂಪಸ್ನ, ನಿಮ್ಮ ಇಂಟ್ಯೂಷನ್ನ. ಕೀಪ್ ಫಾಲೋಯಿಂಗ್ ಆ್ಯಂಡ್ ಕೀಪ್ ವಾಕಿಂಗ್ ಈ ಡೈರೆಕ್ಷನಲ್ಲಿ. ಬಿಕಾಸ್ ಯು ಆರ್ ಡೂಯಿಂಗ್ ಫಂಟಾಸ್ಟಿಕ್. ನಿಮ್ಮ ಸೋಲ್ ಪರ್ಪಸ್ ಬಗ್ಗೆ ಅಥವಾ ನಿಮ್ಮ ಸೋಲ್ ಅಲೈನ್ಮೆಂಟ್ ಬಗ್ಗೆ. ಸೊ ಡೋಂಟ್ ಓವರ್ ಥಿಂಕ್ ಈಗ ಸದ್ಯಕ್ಕೆ. ಆ್ಯಂಡ್ ದುರ್ಗಮ್ಮ ಹೇಳ್ತಾ ಇರೋದು ನಿಮಗೆ ಜಸ್ಟ್ ಗೋ ವಿತ್ ದ ಫ್ಲೋ, ಫಾಲೋ ಯುವರ್ ಹಾರ್ಟ್, ಫಾಲೋ ಯುವರ್ ಇಂಟ್ಯೂಷನ್. ಈಗ ಸದ್ಯಕ್ಕೆ ದ್ಯಾಟ್ ಈಸ್ ದ ಓನ್ಲಿ ಥಿಂಗ್, ನಿಮ್ಮ ಕಂಪಸ್ ಇವಾಗ, ಬೇರೆ ಇನ್ನೇನು ಅಲ್ಲ. ರೈಟ್? ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಗ್ರೂಪ್ ನಂಬರ್ 1 ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಲೈಕ್ ದೆರ್ ಇಸ್ ಸೋ ಮಚ್ ಆಫ್ ಎಕ್ಸೈಟ್ಮೆಂಟ್. ಗ್ರೂಪ್ ನಂಬರ್ 2 ಲೈಕ್ ಸಮಥಿಂಗ್ ನ್ಯೂ, ಹೊಸದೇನೋ ಶುರು ಆಗ್ತಾ ಇರೋ ಥರ ಇದೆ. ಬಟ್ ಆ ಹೊಸದು ಶುರು ಆಗ್ತಾ ಇರೋದು ಭಯನೂ ತರ್ತಾ ಇದೆ, ಎಕ್ಸೈಟ್ಮೆಂಟನ್ನು ತರ್ತಾ ಇದೆ. ಲೈಕ್ ಈ ಕೇವ್ ಹತ್ರ, ದಿಸ್ ಫೀಲ್ಸ್ ಲೈಕ್ ಅ ಕೇವ್. ಇದ್ರೊಳಗಡೆ ಎಂಟರ್ ಆಗಬೇಕು. ನಿಮಗೆ ಗೊತ್ತು ಇದ್ರೊಳಗಡೆ ಎಂಟರ್ ಆದರೆ, ಬಿಕಾಸ್ ಇಟ್ ಇಸ್ ಪ್ರೊಟೆಕ್ಟೆಡ್. ಇಲ್ಲಿ ವಿಂಗ್ಸೂ ಇರೋದು, ಇಲ್ಲಿ ಸುತ್ತ ನಿಮ್ಮ ಗೈಡ್ಸ್ ಎಲ್ಲ ಇನ್ವೈಟ್ ಮಾಡ್ತಾ ಇರೋದು, ಕಮ್ ಏನ್, ಗೆಟ್ ಇನ್ಸೈಡ್, ನಿಮಗೆ ಬೇಕಾಗಿರೋದು ಇಲ್ಲೇ ಇರೋದು ಅಂತ ಹೇಳಿ. ಬಟ್ ನಾವು ಈ ಅಂಚಲ್ಲಿ ನಿಂತ್ಕೊಂಡು ಲೈಕ್ ಸೀರಿಯಸ್ಲಿ ನಿಜವಾಗ್ಲೂ ಲೈಕ್ ಐ ಆಮ್ ಸ್ಕೇರ್ಡ್, ಹೆಂಗೆ ಈ ಪಾತ್ಗೆ ನಾನು ಎಂಟರ್ ಆಗೋದು. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ದುರ್ಗಮ್ಮ ಹೇಳ್ತಾ ಇರೋದು. ಸಮ್ಟೈಮ್ಸ್ ಯು ಜಸ್ಟ್ ಹ್ಯಾವ್ ಟು ಡೂ ಇಟ್. ಅದು ಯಾವ ಥರ ಹೋಗುತ್ತೆ, ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಫಾಲೋ ನಿಮ್ಮ ಎಕ್ಸೈಟ್ಮೆಂಟನ್ನು ಈಗ ಸದ್ಯಕ್ಕೆ. ಬಿಕಾಸ್ ದಿಸ್ ಈಸ್ ದ ಎಂಟ್ರೆನ್ಸ್.
ಆಫ್ ಎವ್ರಿಥಿಂಗ್ ನಾವೇನನ್ನ ಕೇಳಿದ್ದೀವಿ ನಮ್ಮ ಜೀವನದಲ್ಲಿ. ಈ ಎಂಟ್ರೆನ್ಸ್ ಯಾವುದು ಅಂತ ಗೊತ್ತಿಲ್ಲ, ಇದು ಆಲ್ರೆಡಿ ಓಪನ್ ಆಗಿದೆಯಾ ಅಥವಾ ಓಪನ್ ಆಗ್ತಿದೆಯಾ ಅಂತ ಗೊತ್ತಿಲ್ಲ. ಬಟ್ ಯೋರ್ ಗೈಡ್ಸ್ ಬಂದು, ದುರ್ಗಮ್ಮ ಬಂದು, ದೇ ಆರ್ ಕಾಲಿಂಗ್ ಯು, ಕಮ್ ಇನ್ ಸೈಡ್, ಈ ಡೈರೆಕ್ಷನಲ್ಲಿ, ಈ ಪಾತಲ್ಲಿ, ಈ ಐಡಿಯಾನಲ್ಲಿ, ಈ ವಿಷನಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ, ಅಥವಾ ಈ ಡೈರೆಕ್ಷನಲ್ಲಿ, ಅಥವಾ ಈ ಐಡಿಯಾನಲ್ಲಿ ದೆರ್ ಇಸ್ ಸಮಥಿಂಗ್ ಇನ್ವೈಟಿಂಗ್ ಯು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 2, ಇಟ್ ಈಸ್ ಸ್ಕೇರಿ ಬಟ್ ಇಟ್ ಈಸ್ ಎಕ್ಸೈಟಿಂಗ್ ಆಲ್ಸೋ. ಆ್ಯಕ್ಚುಲಿ ನನಗೆ ನಂಗೆ ಲೈಕ್ ಮೈ ಹಾರ್ಟ್ ಇಸ್ ಫುಲ್, ಲೈಕ್ ಅಳಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಗಂಟ್ಲೆಲ್ಲ ಬಂದು ಲೈಕ್ ಇಟ್ ಈಸ್ ಟೈಟ್ ರೈಟ್ ನಾವ್, ಬಿಕಾಸ್ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಎಕ್ಸೈಟ್ಮೆಂಟು ಇದೆ, ಫಿಯರು ಇದೆ ಅಂತ ಅಂದಾಗ ಹೇಗೆ ನಾನು ಮುಂದೆ ಹೋಗೋದು ಈ ಡೈರೆಕ್ಷನಲ್ಲಿ, ಈ ಭಯನ ಇಟ್ಕೊಂಡು. ಬಟ್ ದುರ್ಗಮ್ಮ ಹೇಳ್ತಾ ಇರೋದು, ಸಮ್ಟೈಮ್ಸ್ ಯು ಹ್ಯಾವ್ ಟು ಸಿ, ಆ ಪಾತಲ್ಲಿ ನಡೆದಾಗ್ಲೇ ನಮಗೆ ಗೊತ್ತಾಗೋದು ನಾವು ಆ್ಯಕ್ಚುಲಿ ರೆಡಿ ಇದ್ವಿ ಅಂತ ಹೇಳಿ. ನಾವು ರೆಡಿ ಆಗೋದನ್ನು ವೇಟ್ ಮಾಡಿದ್ರೆ ನಾವು ಯಾವತ್ತಿಗೂ ಗೊತ್ತಾಗೋದಿಲ್ಲ ನಮಗೆ ಎಷ್ಟರ ಮಟ್ಟಿಗೆ ನಾವು ರೆಡಿ ಇದ್ದೀವಾ ಇಲ್ವಾ ಅಂತ ಹೇಳಿ. ಐ ಡೋಂಟ್ ನೋ ಯಾವ ಮ್ಯಾಟರ್ ಬಗ್ಗೆ ಹೇಳ್ತಾ ಇದ್ದಾರೆ, ಬಟ್ ಸಮಥಿಂಗ್ ಆಲ್ರೆಡಿ ಓಪನ್ ಆಗಿರೋದು ನಿಮಗೆ ಆ ಡೈರೆಕ್ಷನು, ಅಥವಾ ಓಪನ್ ಆಗ್ತಾ ಇರೋದು ಆ ಎಕ್ಸೈಟ್ಮೆಂಟು, ಆ ಕ್ಯೂರಿಯಾಸಿಟಿ ಆ್ಯಂಡ್ ಫಿಯರ್ ಎಲ್ಲನೂ ನಿಮಗೆ ಮಿಕ್ಸ್ ಆಗಿ ನಿಮ್ಮ ಹಾರ್ಟಲ್ಲಿ ಸ್ವಲ್ಪ ಹೆವಿ ಅಂತ ಅನ್ನಿಸ್ತಾ ಇರ್ಬೋದು, ಓವರ್ವೆಲ್ಮ್ ಅಂತ ಅನ್ನಿಸ್ತಾ ಇರ್ಬೋದು. ಲೈಕ್ ಇದೆಲ್ಲ ನಿಜಾನ ಅನ್ನೋ ಥರ, ಲೈಕ್ ವೆರಿ ವೆರಿ ಮ್ಯಾಜಿಕಲ್, ಎಕ್ಸೈಟಿಂಗ್ ಆ್ಯಂಡ್ ಫಿಯರ್ಫುಲ್ ಎನರ್ಜಿ. ಗ್ರೂಪ್ ನಂಬರ್ 2, ದಿಸ್ ಫೀಲ್ಸ್ ಸೋ 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 ಎಕ್ಸೈಟಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಓಕೆ, ಯಾವ ಎಕ್ಸಾಂಪಲ್ ಕೊಟ್ಟರೆ ಮ್ಯಾಚ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲೆಟ್ಸ್ ಸೇ ದೆರ್ ಇಸ್ ಅ ಜಾಬ್, ನೀವು ಈ ಕೆಲಸ ನಿಮಗೆ ಗೊತ್ತು, ನಿಮ್ಮ ಕೆಪಾಸಿಟಿಗೆ ಮೀರಿದಂಥ ಪೊಸಿಷನ್ ಇದು ಅಂತ ಹೇಳಿ. ಬಟ್ ನಿಮಗೆ ಆಲ್ಸೋ ಗೊತ್ತು ಈ ಪೊಸಿಷನ್ನೇ, ಈ ಕೆಲಸನೇ, ಈ ಜಾಗನೇ ನಿಮಗೆ ಬೇಕಾಗಿರೋದು ಅಂತ ಹೇಳಿ. ಬಟ್ ಆ ಭಯನೂ ಇದೆ, ನನ್ನ ಕೈಲಿ ಇದು ಸಾಧ್ಯನಾ ಈ ರೋಲನ್ನು ಫುಲ್ಫಿಲ್ ಮಾಡೋದಕ್ಕೆ, ಇಸ್ ಇಟ್ ಪಾಸಿಬಲ್ ನನ್ನ ಕೈಯಲ್ಲಿ, ರೈಟ್? ಆ ಕಂಫರ್ಟ್ ಆಗಿದ್ದೀವಿ ನಾವಿವಾಗ, ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಜೀವನ ಹೆಂಗೋ ಹೋಗ್ತಾ ಇದೆ. ಬಟ್ ನಾನು ಈ ಜಾಬ್ ತೊಗೊಂಡ್ಬಿಟ್ರೆ, ಇಷ್ಟು ದೊಡ್ಡ ಟೈಟಲ್ನ ತೊಗೊಂಡ್ರೆ, ಈ ಲೇಬಲ್ನ ತೊಗೊಂಡ್ರೆ, ಲೆಟ್ಸ್ ಸೇ ಐ ಆಮ್ ಅ ಮ್ಯಾನೇಜರ್ ಆರ್ ಅ ಸೀನಿಯರ್ ಮ್ಯಾನೇಜರ್ ಆರ್ ಅ ಟೀಮ್ ಲೀಡರ್ ಆರ್ ವಾಟ್ ಎವರ್, ಬಟ್ ಆ ಪೊಸಿಷನನ್ನು ನನ್ನ ಕೈಲಿ ಫುಲ್ಫಿಲ್ ಮಾಡೋಕ್ಕಾಗತ್ತಾ? ಬಟ್ ದಟ್ ಈಸ್ ಮೈ ಡ್ರೀಮ್. ಆ ಪೊಸಿಷನ್ ನನ್ನ ಡ್ರೀಮ್, ಆ ಜಾಬ್ ನನ್ನ ಡ್ರೀಮ್, ಅಥವಾ ರಿಲೇಷನ್ಶಿಪ್ ನನ್ನ ಡ್ರೀಮ್, ಅಥವಾ ಆ ಪ್ರಾಜೆಕ್ಟ್ ನನ್ನ ಡ್ರೀಮ್, ಅಥವಾ ಆ ವೆಯ್ಟ್ ಲಾಸ್ ಗೋಲ್ ನನ್ನ ಡ್ರೀಮ್. ಬಟ್ ನಿಜವಾಗ್ಲೂ ನನ್ನ ಕೈಲಿ ಅದನ್ನು ಅಚೀವ್ ಮಾಡೋಕ್ಕಾಗತ್ತಾ? ಐ ನೋ ಐ ವಿಲ್ ಬಿ ಸೋ ಹ್ಯಾಪಿ ನಾನು ಅಲ್ಲಿ ರೀಚ್ ಆದಾಗ. ಐ ನೋ ಅದು ಓಪನ್ ಆಗ್ತಾ ಇರೋದು ನನಗೆ ಕಾಣಿಸ್ತಾ ಇದೆ, ಬಟ್ ಐ ಆಮ್ ಆಲ್ಸೋ ಸ್ಕೇರ್ಡ್, ಇದು ಸಾಧ್ಯನಾ? It is too good to be true. So that is the kind of energy. Oh my god, my heart. Group number 2, I love you all so much and I am super happy and excited. ಪ್ರತಿಯೊಬ್ಬರಿಗೂ ಈ ಗ್ರೂಪ್ನ ನೋಡ್ತಾ ಇರೋರಿಗೆ ಗೆಟ್ ರೆಡಿ ಫಾರ್ ಎಕ್ಸೈಟ್ಮೆಂಟ್. ಗ್ರೂಪ್ ನಂಬರ್ 2, ಗೆಟ್ ರೆಡಿ ಫಾರ್ ಎಕ್ಸೈಟಿಂಗ್ ಚಾಪ್ಟರ್ಸ್. ಎಕ್ಸೈಟಿಂಗ್ ರಿಲೇಷನ್ಶಿಪ್ ಇರ್ಬೋದು, ಎಕ್ಸೈಟಿಂಗ್ ಜಾಬ್ ಇರ್ಬೋದು, ಎಕ್ಸೈಟಿಂಗ್ ಲೈಫ್ ಇರ್ಬೋದು. ದೆರ್ ಇಸ್ ಸಮಥಿಂಗ್ ಎಕ್ಸೈಟಿಂಗ್ ವೇಟಿಂಗ್ ನಿಮಗಾಗಿ ಈ ಡೋರಿಂದ ಆಚೆ. ಬಟ್ ಇಟ್ ಡಿಮಾಂಡ್ಸ್ ನಮ್ಮನ್ನು ಈ ಡೋರ್ ಒಳಗಡೆ ಎಂಟರ್ ಆಗೋದು. ಈ ಅನ್ನೋನ್, ಅನ್ಸರ್ಟನ್ ಅಂತ ಏನು ಹೇಳ್ತೀವಿ, ನಮಗೆ ಗೊತ್ತಿಲ್ಲ ಈ ಡೋರ್ ಹಿಂದೆ ಏನಿದೆ ಅಂತ ಹೇಳಿ. ಬಟ್ ನಾವು ಎಕ್ಸ್ಪ್ಲೋರ್ ಮಾಡೋ ತನಕ ನಮಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ ಈ ಡೋರ್ ಹಿಂದೆ ಏನಿದೆ ಅಂತ ಹೇಳಿ. ಸೊ ದುರ್ಗಮ್ಮ ಹೇಳ್ತಾ ಇರೋದು, ಐ ಯು ರೆಡಿ? ಐ ಯು ರೆಡಿ ಟು ವಾಕ್ ಈ ಅನ್ನೋನ್ ಅನ್ನಿಸ್ತಾ ಇರುವಂಥ ಈ ಸ್ವಲ್ಪ ಭಯ, ಸ್ವಲ್ಪ ಎಕ್ಸೈಟ್ಮೆಂಟ್, ಸ್ವಲ್ಪ ಭಯ ಬಟ್ ಹೆಚ್ಚಾಗಿ ಎಕ್ಸೈಟ್ಮೆಂಟ್ ಇರುವಂಥ ಈ ದಾರಿನಲ್ಲಿ ನಡೆಯೋದಕ್ಕೆ ಆರ್ ಯು ರೆಡಿ ಅಂತ ಕೇಳ್ತಾ ಇರೋದು. ಕೆಲವ್ರಿಗೆ ದುರ್ಗಮ್ಮ ಬಂದು ಅಲರ್ಟ್ ಮಾಡ್ತಾ ಇರೋದು, ಯು ಆರ್ ಅಬೌಟ್ ಟು ರಿಸೀವ್ ಈ ಎಕ್ಸೈಟ್ಮೆಂಟನ್ನು ನಿಮ್ಮ ಲೈಫಲ್ಲಿ. ಆಲ್ರೆಡಿ ಎಕ್ಸೈಟ್ಮೆಂಟ್ ನಿಮ್ಮ ಹಾರ್ಟಲ್ಲಿ ನಿಮಗೆ ಫೀಲ್ ಆಗ್ತಾ ಇದ್ದಾರೆ. ನನ್ನ ಎಂಟೈರ್ ರೀಡಿಂಗು ಗ್ರೂಪ್ ನಂಬರ್ 2 ನನ್ನ ರೈಟ್ ಹ್ಯಾಂಡ್ ನನ್ನ ಹಾರ್ಟ್ ಮೇಲಿದೆ. ನಾನು ಮಾತಾಡಬೇಕಾದ್ರೆ ನನ್ನ ಹಾರ್ಟ್ ಬೀಟು ಜೋರಾಗಿದೆ. ನಾನು ನಿಮ್ಮ ರೀಡಿಂಗ್ನ ಮಾಡಬೇಕಾದ್ರೆ ಐ ಆಮ್ ಟ್ರೈಂಗ್ ಟು ಕಾಮ್ ಮೈ ಸೆಲ್ಫ್. ನಿಮ್ಮ ರೀಡಿಂಗ್ನ ಸಮಾಧಾನವಾಗಿ ಹೇಳಬೇಕಂತ. ಐ ಆಮ್ ನಾಟ್ ಏಬಲ್ ಟು ಡೂ ದ್ಯಾಟ್. ಅದು ಪಾಸಿಬಲೇ ಆಗ್ತಾಯಿಲ್ಲ ಸಮಾಧಾನವಾಗಿ ನನ್ನ ಹಾರ್ಟನ್ನು ಸಮಾಧಾನ ಮಾಡ್ಕೊತ ನಿಮ್ಮ ಹತ್ರ ಮಾತಾಡೋದು. ಬಿಕಾಸ್ ಇಟ್ ಈಸ್ ರೇಸಿಂಗ್, ನನ್ನ ಹಾರ್ಟ್ ಬಂದು ಜೋರಾಗಿ. ಆ್ಯಂಡ್ ಐ ಆಮ್ ಸೋ ಲೈಕ್ ಈ ರೋಲರ್ ಕೋಸ್ಟರ್ ರೈಡಿಗೆ ಹೋಗೋದಕ್ಕೆ ಮುಂಚೆ ಆ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಮಕ್ಕಳಿಗೆ ಏನು ನಮಗೇನೆ ಎಕ್ಸೈಟ್ಮೆಂಟ್ ಇರುತ್ತಲ್ಲ. ಓ ಮೈ ಗಾಡ್, ಆ ರೋಲರ್ ಕೋಸ್ಟರ್ಗೆ ಹೋಗ್ತೀವಿ, ಆ ಹೈಟ್ಗೆ ಹೋಗ್ತೀವಿ, ಆ್ಯಂಡ್ ಓ ಮೈ ಗಾಡ್ ಅದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ದ್ಯಾಟ್ ಈಸ್ ದ ಎನರ್ಜಿ ಗ್ರೂಪ್ ನಂಬರ್ 2. ಸೊ ದುರ್ಗಮ್ಮ ಹೇಳ್ತಾ ಇರೋದು, ಗೆಟ್ ರೆಡಿ. ದಿಸ್ ಈಸ್ ಲೈಕ್ ಅನೌನ್ಸ್ಮೆಂಟ್. Oh, group number 2, love you so much. So this is like
ಬ್ಯೂಟಿಫುಲ್ ಎನರ್ಜಿ ಗ್ರೂಪ್ ನಂಬರ್ 2. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಸೊ ಪ್ರಿಪೇರ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಎಕ್ಸೈಟ್ಮೆಂಟಿಗೆ, ಎಕ್ಸೈಟಿಂಗ್ ನ್ಯೂಸಿಗೆ ಅಥವಾ ಎಕ್ಸೈಟಿಂಗ್ ಹೊಸ ಚಾಪ್ಟರ್ಗೆ, ಅಥವಾ ದೇರ್ ಇಸ್ ಸಮಥಿಂಗ್ ಓಪನ್ ಆಗ್ತಾ ಇರೋದು ನಿಮಗೆ. ಇಷ್ಟು ದಿನ ಇದು ಬ್ಲಾಕ್ ಆಗಿರ್ಬೋದು ಫಾರ್ ವಾಟ್ ಎವರ್ ರೀಸನ್. ನೀವು ಕ್ಲೆನ್ಸ್ ಮಾಡಿ, ಕ್ಲಿಯರ್ ಮಾಡಿ, ಪಾಸ್ಟ್ನೆಲ್ಲ ರಿಲೀಸ್ ಮಾಡಿ, ಲೆಟ್ ಗೋ ಮಾಡಿ, ಏನೆಲ್ಲ ಪ್ರಾಸೆಸ್ಗಳೆಲ್ಲ ಮಾಡಿದ್ದೀರಾ, ಇಟ್ ಹ್ಯಾಸ್ ವರ್ಕ್ಡ್ ಫಂಟಾಸ್ಟಿಕ್ಲಿ. ಸೊ ದುರ್ಗಮ್ಮ ಹೇಳ್ತಾ ಇರೋದು, ಯು ಆರ್ ರೆಡಿ. ನಿಮ್ಮನ್ನು ನೀವು ಡೌಟ್ ಪಡ್ತೀರಾ ಅಥವಾ ನಿಮ್ಮನ್ನು ನೀವು ಭಯ ಇದ್ರೂ ಪರವಾಗಿಲ್ಲ, ಐಮ್ ಗೋಯಿಂಗ್ ಟು ವಾಕ್ ಈ ಪಾತ್ನ ಅಂತ ಹೇಳಿ ಮುಂದೆ ಹೋಗ್ತೀರಾ. ವಿ ಡೋಂಟ್ ನೋ. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಸೋ ರೆಡಿ ಅಂತ ಹೇಳಿ. ಎಸ್ ಫಾಲೋಡ್ ಬೈ ಝೀರೋ ಲೈಕ್ ಓಸ್, ಲೈಕ್ ಅಷ್ಟು ಎಕ್ಸೈಟ್ಮೆಂಟನ್ನು ಗ್ರೂಪ್ ಕಮೆಂಟ್ ಸೆಕ್ಷನಲ್ಲಿ ತೋರಿಸಿ, ಬಿಕಾಸ್ ದಿಸ್ ಲುಕ್ಸ್ ಸೂಪರ್ ಎಕ್ಸೈಟಿಂಗ್ ಗ್ರೂಪ್ ನಂಬರ್ 2. ಸೊ ಲೆಟ್ಸ್ ಸಿ ಏನಿದು, ವಾಟ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿ. ಬಟ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಈಗ ಸದ್ಯಕ್ಕೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಲೈಕ್ ದುರ್ಗಾ ಲೈಕ್ ನಿಮ್ಮನ್ನ ಅಲರ್ಟ್ ಮಾಡ್ತಾ ಇರೋದು, ಪ್ರಿಪೇರ್ ಮಾಡ್ತಾ ಇರೋದು ನಿಮ್ಮನ್ನು ಈ ಹೊಸ ಹಾದಿಗೆ ಅಥವಾ ಈ ಹೊಸ ಚಾಪ್ಟರಿಗೆ, ಅಥವಾ ಆಲ್ರೆಡಿ ನೀವು ಎನರ್ಜಿನಲ್ಲಿ ಇರ್ಬೋದು. ನೀವು ಡೌಟ್ ಪಡ್ತಿದ್ರೆ ಇದು ಕನ್ಫರ್ಮೇಷನು. ದಿಸ್ ಈಸ್ ಕೈಂಡ್ ಆಫ್ ನೀವು ಡ್ರೀಮ್ ಮಾಡಿದಂಥದ್ದು, ನೀವು ಕನ್ಸು ಕಂಡಂಥ ಒಂದು ಚಾಪ್ಟರ್ ಇದು. ಯಾವತ್ತಿಗೂ ಇದು ಆಗಲ್ಲ ಅಂತ ಅಂದ್ಕೊಂಡಂಥ ಒಂದು ಚಾಪ್ಟರ್ ಇದು. ಅಥವಾ ಲಾಂಗ್ ಟರ್ಮಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಬಟ್ ಇವಾಗ ಅದು ನಿಮ್ಮ ಲೈಫಿಗೆ ಎಂಟರ್ ಆಗ್ತಾ ಇರೋವಂಥ ಚಾಪ್ಟರ್ ಇದು. ಓ ಗ್ರೂಪ್ ನಂಬರ್ 2. ಓಕೆ, ಕಾರ್ಡ್ಸ್ ಜಂಪ್ ಆಗೋದು, ಇಟ್ ಇಸ್ ಟೇಕಿಂಗ್ ಟೈಮ್. ಸೊ ವಿಚ್ ಮೀನ್ಸ್ ನೀವು ತುಂಬ ಕಾಲದಿಂದ ಈ ಮ್ಯಾನಿಫೆಸ್ಟೇಷನ್ಗೆ ನೀವು ಪ್ರಾಬಬ್ಲಿ ವೇಟ್ ಮಾಡ್ತಾ ಇದ್ರಿ, ಅಥವಾ ಇಂಥ ಒಂದು ಎಕ್ಸೈಟ್ಮೆಂಟಿಗೆ ನಿಮ್ಮ ಲೈಫಲ್ಲಿ ತುಂಬ ಕಾಲದಿಂದ ನೀವು ವೇಟ್ ಮಾಡ್ತಾ ಇದ್ರಿ ಅಂತ ಅನಿಸುತ್ತೆ. ಸೊ ಫೈನಲಿ ಇಟ್ ಈಸ್ ಹ್ಯಾಪನಿಂಗ್ ಅಂತ ಅನ್ನಿಸ್ತಾ ಇರೋ ಥರ ಇದೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ನಾಟ್ ಅ ಸಿಂಗಲ್ ಜಂಪಿಂಗ್ ಕಾರ್ಡ್. ಡೆಫಿನೆಟ್ಲಿ ದಿಸ್ ಈಸ್ ಲಾಂಗ್ ಟರ್ಮ್. ಯಾ, 9 ಆಫ್ ಮಿರರ್ಸ್. ಯಾ, ಯು ಹ್ಯಾವ್ ಪ್ರೇಡ್. ನೀವು ಇದನ್ನು ಪ್ರೇ ಮಾಡಿದ್ದೀರಾ ಅಥವಾ ಇದನ್ನು ಮ್ಯಾನಿಫೆಸ್ಟ್ ಕಾನ್ಷಿಯಸ್ ಆಗಿ ನೀವು ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋ ಥರ ಇದೆ. ಗ್ರೂಪ್ ನಂಬರ್ 2 ಮೇ ಬಿ ಮುಂಚೆ ಇದರಲ್ಲಿ ಸಿಕ್ಕಾಪಟ್ಟೆ ಫೇಲ್ಯೂರ್ಗಳಿರ್ಬೋದು. ಲೆಟ್ಸ್ ಎ ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ಪನ್ನು ತೊಗೊಂಡಾಗ ಮೇ ಬಿ ದೇರ್ ವರ್ ಲಾಡ್ ಆಫ್ ಫೇಲ್ಡ್ ರಿಲೇಷನ್ಶಿಪ್ ನಮ್ಮ ಪಾಸ್ಟಲ್ಲಿ. ಆ್ಯಂಡ್ ದೆನ್ ನಾವು ಆ ಹೋಪ್ನ ಕಳ್ಕೊಂಡಿರ್ಬೋದು. ಇನ್ಯಾರೂ ಆ ಥರದವ್ರು ಸಿಗೋದಿಲ್ಲ, ನಾನು ಅಂದ್ಕೊಂಡಿರೋ ಥರ ಸಿಗೋದಿಲ್ಲ, ಅಥವಾ ನಾನು ಅಂದ್ಕೊಂಡಿರೋ ಥರ ಕೆಲಸ ಸಿಗೋದಿಲ್ಲ. ಯಾವ್ದು ಸಿಕ್ಕಿದ್ರೂ ಇದೇ ಥರ ಆಗುತ್ತೆ. ಸೊ ವಿ ಹ್ಯಾವ್ ಫೇಸ್ಡ್ ಎಷ್ಟೊಂದು ಫೇಲ್ಯೂರ್ಸನ್ನು ಈ ಸಿಚುವೇಶನ್ ಬಗ್ಗೆ ಅಥವಾ ಇನ್ ಜನರಲ್ ಆಗಿ. ಸೊ ಹಾಗಾಗಿ ನಮಗೆ ಈ ಭಯ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ, ಓ ಮೈ ಗಾಡ್, ಐಮ್ ಸಾರಿ, ಭಯ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರೋದು ಇವಾಗ ನಿಜವಾಗ್ಲೂ ಇಸ್ ದಿಸ್ ರಿಯಲ್ ಅನ್ನೋದನ್ನ ನಾವು ಕ್ವೆಶನ್ ಮಾಡ್ತಾ ಇರೋದು. ಸೊ ಗಾಡ್ ಇಸ್ ಹೇಳ್ತಾ ಇರೋದು, ಯಾವಾಗಲೂ ಅದು ಅದೇ ಥರನೇ ಆಗಬೇಕಾಗಿಲ್ಲ. ನಿಮ್ಮನ್ನು ನೀವು ನಂಬೋದು ತುಂಬ ಇಂಪಾರ್ಟೆಂಟು. ಲೈಕ್ ನೀವು ರಿಲೀಸ್ ಮಾಡಿದ್ದೀರಾ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಹಾರ್ಟನ್ನ ನೀವು ಕ್ಲೆನ್ಸ್ ಮಾಡಿ, ನಿಮ್ಮ ಹಾರ್ಟನ್ನ ನೀವು ಓಪನ್ ಮಾಡಿದ್ದೀರಾ ಇದನ್ನು ರಿಸೀವ್ ಮಾಡೋದಕ್ಕೆ. ಸೊ ಯು ಆರ್ ರೆಡಿ. ಸೊ ಡೋಂಟ್ ಡೌಟ್ ಯುವರ್ ಸೆಲ್ಫ್. ಓ ಗ್ರೂಪ್ ನಂಬರ್, when I said excitement, this is the card. This is a card of pure fast moving energy, exciting energy, quick communication, quick movement, swift movement. like you cannot stop. ಈ ಎನರ್ಜಿನ ನಾವು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಇದು ಬರ್ತಿದೆ ಅಂದರೆ ನಮ್ಮ ಕಡೆಗೆ ಬರ್ತಾ ಇರುತ್ತೆ. ಲೈಕ್ ನಾವು ನಮ್ಮ ಕೈಯಲ್ಲಿ ಏನೂ ಇಲ್ಲ, ಯಾಕೆಂದರೆ ನಾವು ಇದನ್ನು ಪ್ರೇ ಮಾಡಿದ್ದೀವಿ, ವಿಶ್ ಮಾಡಿದ್ದೀವಿ, ನಾವು ಇವಾಗ ರೆಡಿ ಇದ್ದೀವೋ ಇಲ್ವೋ, ಇದು ನಮ್ಮ ಲೈಫಿಗೆ ಎಂಟರ್ ಆಗೇ ಆಗುತ್ತೆ. ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಅಡಾಪ್ಟ್ ಆಗೋದಕ್ಕೆ, ಈ ಹೊಸ ಫ್ಯೂಚರಿಗೆ, ಈ ಹೊಸ ಎನರ್ಜಿನ ನಿಮ್ಮ ಲೈಫಲ್ಲಿ ಅಕಾಮಡೇಟ್ ಮಾಡೋದಕ್ಕೆ. ಬಿಕಾಸ್ ಸಮಥಿಂಗ್ ಇಸ್ ಡೆಫಿನೆಟ್ಲಿ ನಮ್ಮ ಕಡೆಗೆ ಬರ್ತಾ ಇರೋದು ಫಾಸ್ಟ್, ಕ್ವಿಕ್ ಆ್ಯಂಡ್ ರೆಡಿ ಆರ್ ನಾಟ್, ಐ ಆಮ್ ಕಮ್ಮಿಂಗ್ ಅನ್ನೋ ಥರ ಎನರ್ಜಿ ಇದು. ಯಾಕೆಂದರೆ ಯು ಆಸ್ಟ್, ನೀವು ಕೇಳಿದ್ರಿ, ವಿ ಹ್ಯಾವ್ ಕಾಳಿಮಾ ಇಲ್ಲಿ. ದಿಸ್ ಈಸ್ ದ ಎನರ್ಜಿ. ಇಷ್ಟೊತ್ತು ನಿಮ್ಮ ಗ್ರೂಪಲ್ಲಿ ಅನ್ನಿಸ್ತಾ ಇರೋದು, ಲೈಕ್ ಎಷ್ಟೊಂದನ್ನು ಕಳ್ಕೊಂಡಿದ್ದೀವಿ, ಎಷ್ಟೊಂದನ್ನು ಹತ್ತಿದ್ದೀವಿ, ಎಷ್ಟೊಂದು ಸಲ ಫೇಲ್ಯೂರ್ಗಳಾಗಿದೆ, ಎಷ್ಟೊಂದು ಸಲ ಹಾರ್ಟ್ ಬ್ರೇಕ್ಗಳಾಗಿದೆ, ಎಷ್ಟೊಂದನ್ನು ಅನುಭವಿಸಿದ್ದೀವಿ. ಇವಾಗ ಬರ್ತಾ ಇರೋದು ನಮ್ಮ ಎಲ್ಲ ನೋವಿಗೆ ಅಥವಾ ಪ್ರೇಯರ್ಸಿಗೆ ಬೇಕಾಗಿರುವಂಥ ರಿವಾರ್ಡ್ ಅನ್ನೋದಕ್ಕಿಂತ ಪ್ರತಿಫಲ ಅನ್ಬೋದಾ, ಐ ಡೋಂಟ್ ನೋ ವಾಟ್ ಇಸ್ ದ ವರ್ಡ್, ಬಟ್ ಯು ಡಿಸರ್ವ್ ಈ ಹ್ಯಾಪಿನೆಸ್, ಯು ಡಿಸರ್ವ್ ಈ ವಾಟ್ ಎವರ್ ನಿಮ್ಮ ಕಡೆಗೆ ಈಗ ಬರ್ತಾ ಇರೋದು. ಆ್ಯಂಡ್ ಕಾಳಿಮಾ, ದುರ್ಗಮ್ಮ ನಿಮ್ಮ ಈ ಹೊಸ ಎಕ್ಸೈಟಿಂಗ್ ಚಾಪ್ಟರ್ಗೆ ನಿಮ್ಮನ್ನು
ಪ್ರಿಪೇರ್ ಮಾಡ್ತಾ ಇರೋದು ಅಥವಾ ಅಲರ್ಟ್ ಮಾಡ್ತಾ ಇರೋದು ಯು ಆರ್ ರೆಡಿ ಅಂತ ಹೇಳಿ. ಸೊ ಡೋಂಟ್ ಡೌಟ್ ಅಂತ ಹೇಳಿ. ವಿ ಹ್ಯಾವ್ ದ ಹರ್ಮಿಟ್ ಕಾರ್ಡ್. ತುಂಬ ಕಾಲ ನಾವು ಹರ್ಮಿಟ್ ಮೋಡಲ್ಲಿದ್ವಿ ಆ್ಯಂಡ್ ಆಲ್ಸೋ ನಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ಕೂಡ ನನಗೆ ಈ ಪರ್ಟಿಕ್ಯುಲರ್ ಡೆಕ್ಕಲ್ಲಿ. ಸೊ ನಿಮ್ಮ ಆನ್ಸಿಸ್ಟರ್ಸು, ಗಾಡೆಸಸ್ಸು, ದುರ್ಗಮ್ಮ, ಕಾಳಿಮ್ಮ ಎಲ್ಲರೂ ನಿಮ್ಮ ಈ ದಾರಿನ ಮುಂದೆ ಹೇಗೆ ತೊಗೊಂಡು ಹೋಗೋದು ಅಂತ ಹೇಳಿ ಲೈಕ್ ಮಾಸ್ಟರ್ ಪ್ಲ್ಯಾನ್ ಮಾಡಿ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ನೀವು ತುಂಬಾ ವರ್ಕ್ ಮಾಡಿದ್ದೀರಾ ಲೀನಿಯೇಜ್, ಆನ್ಸಿಸ್ಟ್ರಲ್ ಲೀನಿಯೇಜಲ್ಲಿ ಬಂದಂಥ ಪೇನ್ಗಳನ್ನು, ಪ್ಯಾಟರ್ನ್ಗಳನ್ನು, ಕರ್ಸ್ಗಳನ್ನು ಎಷ್ಟೊಂದನ್ನು ರಿಲೀಸ್ ಮಾಡೋದಕ್ಕೆ ಆ ನೋವನ್ನೆಲ್ಲ ನೀವು ತಗೊಂಡ್ರಿ. ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಹೀಲರ್. ಯು ಹೀಲ್ಡ್ ಎಷ್ಟೊಂದನ್ನು. ನಿಮ್ಮನ್ನು ನೀವು ಹೀಲ್ ಮಾಡಿದ್ರಿ, ನಿಮ್ಮ ಹಾರ್ಟನ್ನು ನೀವು ಹೀಲ್ ಮಾಡಿದ್ರಿ, ನಿಮ್ಮ ಲೀನೇಜ್ನ, ನಿಮ್ಮ ಆನ್ಸಿಸ್ಟ್ರನ್ನ ನೀವು ಹೀಲ್ ಮಾಡಿದ್ರಿ. ಇಟ್ ಈಸ್ ಟೈಮ್ ನಿಮಗೋಸ್ಕರ ನೀವು ಇವಾಗ ಜೀವನ ಮಾಡೋದು. ಎಲ್ಲರಿಗೋಸ್ಕರ ಮಾಡಿದ್ದೀರಾ ಜೀವನನ. ದಿಸ್ ಈಸ್ ಟೈಮ್. ದಿಸ್ ಈಸ್ ಯು ಆರ್ ಟೈಮ್. ಗ್ರೂಪ್ ನಂಬರ್ 2, ದಿಸ್ ಈಸ್ ಯುವರ್ ಟೈಮ್ ಟು ಎಕ್ಸ್ಪೀರಿಯನ್ಸ್ ಲವ್, ಹ್ಯಾಪಿನೆಸ್, ಮ್ಯಾಜಿಕ್, ಸಕ್ಸಸ್ and everything. This is your time. Group number 2 ಕೆಳಗಡೆ ಕಮೆಂಟ್ ಮಾಡಿ, this is my time to shine, to love, to be happy ಅಂತ ಹೇಳಿ. ಬಿಕಾಸ್ ದಟ್ ಈಸ್ ವಾಟ್ ಹ್ಯಾಪನಿಂಗ್. ಇವತ್ತನ ರೀಡಿಂಗಲ್ಲಿ ದುರ್ಗಮ್ಮ, ಕಾಳಿಮ್ಮ ಇಬ್ಬರೂ ಬಂದು ನಮಗೆ ಹೇಳ್ತಾ ಇರೋದು ಇಟ್ ಈಸ್ ಟೈಮ್. ನೀವು ಇದನ್ನೆಲ್ಲ ಇನ್ವೈಟ್ ಮಾಡೋದಕ್ಕೆ, ಯಾಕೆಂದರೆ ಇಟ್ ಇಸ್ ಕಮ್ಮಿಂಗ್. ಲೈಕ್ ನಾವು ಏನನ್ನು ಪ್ರೇ ಮಾಡಿದ್ವಿ, ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ದಟ್ ಇಸ್ ಕಮ್ಮಿಂಗ್ ನಮ್ಮ ಲೈಫಲ್ಲಿ. ನಾವು ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಇಟ್ ಇಸ್ ಕಮ್ಮಿಂಗ್. ಎಷ್ಟು ಮಟ್ಟಿಗೆ ಹೀಲ್ ಆಗಿದ್ದೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಇಟ್ ಇಸ್ ಕಮ್ಮಿಂಗ್. ಯಾಕೆಂದರೆ ನಮ್ಮ ಡೆಡಿಕೇಶನು, ನಮ್ಮ ಡಿವೋಷನು, ನಮ್ಮ ವಿಲ್ ಪವರು, ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದ್ರ ಮೇಲೆ, ನಾವು ಎಷ್ಟು ಸಲ ಬಿದ್ರೂ ಮತ್ತೆ ಎದ್ದು ನಿಂತ್ಕೊಳ್ಳೋದ್ರ ಮೇಲೆ, ಸೊ ಅದಕ್ಕೆಲ್ಲ ಸಿಗ್ತಾ ಇರೋ ಅಂತ ಪ್ರತಿಫಲ ಇದು. ದಿಸ್ ಈಸ್ ಯೋರ್ ಗ್ರ್ಯಾಂಡ್ ಎಂಟ್ರಿ, ನಿಮ್ಮ ಹೊಸ ಒಂದು ಅಧ್ಯಾಯಕ್ಕೆ ನಿಮ್ಮ ಜೀವನದಲ್ಲಿ. ಗ್ರೂಪ್ ನಂಬರ್ 2 ಆ್ಯಂಡ್ ದ ಬಾಟಮ್ ಆಫ್ ದ ಡೆಕ್ಕಲ್ಲಿ ಡೆತ್ ಕಾರ್ಡ್ ಇರೋದು. ಅಗೇನ್ ಇಲ್ಲಿ ರೌಂಡ್ ಆ್ಯಂಡ್ ರೌಂಡ್, ದಿಸ್ ಈಸ್ ಲ್ಯಾಬ್ರೆಂತ್. ಹಿಂದ್ಗಡೆ ನಿಂತ್ಕೊಂಡಿರೋದು ರೌಂಡ್ ಆ್ಯಂಡ್ ರೌಂಡ್. ಆ ಹಳೆ ಪ್ಯಾಟರ್ನ್ಗಳನ್ನು ನಾವು ಬ್ರೇಕ್ ಮಾಡಿ ಫೈನಲಿ ನಾವು ಅದರಿಂದ ಆಚೆ ಬಂದಿರೋದು. ಯು ಹ್ಯಾವ್ ಡೆಫಿನೆಟ್ಲಿ ದೊಡ್ಡ ಚಾಪ್ಟರ್ ಅಥವಾ ದೊಡ್ಡ ಸೈಕಲನ್ನು, ದೊಡ್ಡ ಅಬ್ಸ್ಟಕಲ್ನ, ಸಮಥಿಂಗ್ ಈಸ್ ಬ್ರೋಕನ್ ಫೈನಲಿ. ಆ ಪ್ಯಾಟರ್ನಿಂದ ನೀವು ಆಚೆ ಬಂದಿರೋದು ಆ್ಯಂಡ್ ಯು ಆರ್ ಎಂಟರಿಂಗ್ ಈ ಗುಡ್ ಕಾರ್ಮಿಕ್ ಸೈಕಲ್ಗೆ. ಆ್ಯಂಡ್ ಯು ಆರ್ ರೆಡಿ. ನಿಮಗೆ ಅನ್ನಿಸ್ಲಿಲ್ಲ ಅಂತ ಅಂದ್ರೂ ನಾನು ರೆಡಿ ಇದ್ದೀನಾ ಇಲ್ವಾ ಅಂತ ಹೇಳಿ ಗಾಡೆಸ್ ಹೇಳ್ತಾ ಇರೋದು ನಿಮಗೆ. ದುರ್ಗಮ್ಮ ಹೇಳ್ತಾ ಇರೋದು ಯು ಆರ್ ರೆಡಿ. ಗ್ರೂಪ್ ನಂಬರ್ 2, ಡೋಂಟ್ ಡೌಟ್. ಜಸ್ಟ್ ನಿಮ್ಮ ಎರಡು ಕೈನ ಚಾಚಿ ನಿಮ್ಮ ಹಾರ್ಟ್ನ ಓಪನ್ ಮಾಡಿ ಕನ್ಫರ್ಮ್ ಮಾಡಿ ಯೂನಿವರ್ಸಿಗೆ, ಗಾಡೆಸ್ಸಿಗೆ, ದುರ್ಗಮ್ಮಗೆ, ಸ್ಪೆಸಿಫಿಕ್ ಆಗಿ ಕಾಳಿಮ್ಮ ಇರೋದು ನಿಮ್ಮ ರೀಡಿಂಗಲ್ಲಿ, ನಿಮ್ಮ ಆನ್ಸಿಸ್ಟರ್ಸ್ ಇರೋದು. ಲೈಕ್ ಎಲ್ಲರೂ ನಿಮ್ಮ ಈ ಸಕ್ಸಸ್ ಸ್ಟೋರಿಗೋಸ್ಕರ ವೇಟ್ ಮಾಡ್ತಾ ಇರೋ ಥರ ಇದೆ. ನಿಮ್ಮನ್ನು ಚಿಯರ್ ಮಾಡೋದಕ್ಕೆ, ನಿಮ್ಮ ಖುಷಿನಲ್ಲಿ, ನಿಮ್ಮ ನಗುನಲ್ಲಿ ಅವರ ನಗುನ ಕಂಡುಕೊಳ್ಳೋದಕ್ಕೆ. ಬಿಕಾಸ್ ಇಟ್ ಈಸ್ ಅ ಲಾಂಗ್ ಜರ್ನಿ. ನೀವು ಬಂದಿರೋದು ಈಗ, ಇದು ನಿಮ್ಮ ಸಮಯ. ಆ ಖುಷಿನ, ನಗುನ, ಪ್ರೀತಿನ, ಸಕ್ಸಸ್ನ ಎಕ್ಸ್ಪೀರಿಯನ್ಸ್ ಮಾಡೋದು. ಸೊ ಗೆಟ್ ಎಕ್ಸೈಟೆಡ್. ಗ್ರೂಪ್ ನಂಬರ್ 2, ಅದು ನಿಮ್ಮ ಇವತ್ತಿನ ರೀಡಿಂಗು. ಓ ಮೈ ಗಾಡ್, ಸೂಪರ್ ಅಮೇಝಿಂಗ್ ಎನರ್ಜಿ. ಹೋಪ್ಫುಲಿ ಇದು ನಿಮ್ಗೆ ರೆಸನೇಟ್ ಆಯಿತು, ನಿಮಗೆ ಸ್ವಲ್ಪ ಸಮಾಧಾನ ತಂದುಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ರೀಡಿಂಗು. ನಿಮ್ಗೆ ಏನು ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಗ್ರೂಪ್ ನಂಬರ್ 2, ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ. ಆ್ಯಂಡ್ ಓಪನ್ ಯೋರ್ ಹಾರ್ಟ್. ಬ್ಲೆಸ್ಸಿಂಗ್ಸ್ ಆರ್ ಕಮಿಂಗ್. Group number 2. Love you all. Take care. Bye-bye.